रजत अनुभवजन्य रजत गोचर संस्कार सहित नेत्र संयोगते रजत ब्रह्म है. ಬೆಳ್ಳಿಯ ಅನುಭವ ಅಂದರೆ ಜ್ಞಾನ. ಆ ಬೆಳ್ಳಿಯ ಅನುಭವದಿಂದ ಅಂದರೆ ಜ್ಞಾನದಿಂದ ಉತ್ಪನ್ನವಾಗಲ್ಪಟ್ಟಂಥ ಅನುಭವ ಹೆಂಗದ ಹಂಗೆ ಸಂಸ್ಕಾರ ಇರ್ತದೆ. ಅಂದರೆ ಅನುಭವ ಬೆಳ್ಳಿದು ಮತ್ತು ಆ ಬೆಳ್ಳಿಯನ್ನೇ ವಿಷೀಕರಿಸುವಂಥ ಸಂಸ್ಕಾರ ನೇತ್ರ ಸಂಯೋಗ ಆದ ಕೂಡಲೇ ಬೆಳ್ಳಿ ಭ್ರಮ ಆಗುತ್ತದೆ. ಬೆಳ್ಳಿ ಭ್ರಮ ಆಗುತ್ತದೆ. ಆದರೂ ಅವರು ಏನಂತಾರೆ, ನ್ಯಾಯಿಕ ರೀತಿಯಿಂದ ಸಂಸ್ಕಾರ ಗುಣ ಪ್ರತ್ಯಕ್ಷ ಯೋಗ್ಯನೇ ಕಿಂತು ಅನುಮೇಯ. ಸಂಸ್ಕಾರ ಏನೈತೆ ಅವರು ಆತ್ಮನಲ್ಲಿ ಕೆಲವು ಗುಣಗಳು ಒತ್ತಾರೆ. ಅದು ಸಂಸ್ಕಾರ ಗುಣ ಇದು ಪ್ರತ್ಯಕ್ಷ ಇಲ್ಲ. ಸಂಸ್ಕಾರ ಏನೈತಲ್ಲ ಈ ಗುಣ ಪ್ರತ್ಯಕ್ಷ ಇಲ್ಲ. ಅದಕ್ಕೆ ಅನುಮೇಯ ಅಂತ ಹೇಳುತ್ತೇವೆ. ಸಂಸ್ಕಾರಕ್ಕೆ ನಮ್ಮಲ್ಲಿ ಅನುಮೇಯ ಸಂಸ್ಕಾರ ಯಾರಿಗೆ ಕಾಣಿಸಲ್ಲ. ಆದರೂ ಅವ್ರ ರೀತಿಯಿಂದ ನೋಡಿದರೆ ಒಟ್ಟು ಪೇಜ್ ನಂಬರ್ 15 ಒಳಗೆ ಪೇಜ್ ನಂಬರ್ 15 ಎಷ್ಟು ಗುಣಗಳು ಆತ್ಮನಲ್ಲಿ ಅದಾವ ಇದೇ ಪೇಜ್ ನಂಬರ್ 15 ಒಳಗೆ. ಮತ್ತು ಅವು ಎಷ್ಟು ಪ್ರತ್ಯಕ್ಷ ಆಗ್ತವೆ ಎಷ್ಟು ಪ್ರತ್ಯಕ್ಷ ಆಗಲ್ಲ. ಒಟ್ಟು 15 15 ಅದರೊಳಗೆ ಕೆಲವು ಗುಣಗಳು ಪ್ರತ್ಯಕ್ಷ ಅದಾವೆ, ಕೆಲವು ಪ್ರತ್ಯಕ್ಷ ಇಲ್ಲ 6 ಅಂತ ಹಿಂಗೆ ಕೊಟ್ಟರು 15 ನಂಬರ್ ಪೇಜ್ ಮೇಲೆ. ಅದ್ರಾಗ ಸಂಸ್ಕಾರ ಗುಣ ಇದು ಪ್ರತ್ಯಕ್ಷ ಇಲ್ಲ. ಸಂಸ್ಕಾರ ಗುಣ ಇದು ಪ್ರತ್ಯಕ್ಷ ಇಲ್ಲ. 15 ಗುಣ 15 ನಂಬರ್. ಹಂಗೆ ಧರ್ಮ ಅಧರ್ಮ ಒಳಗೆ ಅದಾವೆ ಮತ್ತು ಪರಮಾತ್ಮನ ಸಂಬಂಧನೂ ಅದಾವೆ. ನಾವು ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯಿಲ್ಲ. ಅದಾವ ಸಂಬಂಧದ ಪ್ರಮಾತಾಸೆ ವರ್ತಮಾನ ಸಂಬಂಧಿ ಯೋಗ್ಯ ವಿಷಯ ತಾಕ ಜ್ಞಾನ ಪ್ರತ್ಯಕ್ಷ ಕೈಯೇ ಅಂತ ಹಿಂಗ್ಯಾನು ಪ್ರಥಮದಲ್ಲಿ ಅದು ರತ್ನೋಳಿಗೆ ಮಾಡ್ಯಾರ. ಕೊನೆಗೆ ಅವರು ಮತ್ತು ಪ್ರಮಾತ್ಮನ ಸಂಬಂಧಿ ಅಂದರೆ ಧರ್ಮಾಧರ್ಮಗಳು ಅದಾವಲ್ರಿ ಒಳಗೆ ಅಂತಂದರೆ ಅವು ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯಿಲ್ಲ. ಪ್ರತ್ಯಕ್ಷ ಆಗಲಿಕ್ಕೆ ಸಾಕ್ಷಿ ಯೋಗ್ಯಿದ್ದಾನೆ, ಸಾಕ್ಷಿನೂ ಯೋಗ್ಯಿದ್ದಾನೆ. ಪರಂತು ಆ ಧರ್ಮಾಧರ್ಮಗಳು ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯಿಲ್ಲ. ನಮ್ಮ ಸಂಸ್ಕಾರ ಗುಣ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯಿಲ್ಲ. ಅದಕ್ಕೆ ನೀವು ಅದನ್ನು ಅನುಮೆ ಅಂತ ಹೇಳ್ತೇವೆ. ಯಾತೆ ಉಕ್ತ ದೋಷನೇ. ಉಕ್ತ ದೋಷನೇ ಅಂದ್ರೇನು, ಆ ಸ್ಮೃತಿದ ಅನುಭವ ಆಗಬೇಕಾಗಿತ್ತು. ಸ್ಮೃತಿಯಲ್ಲಿ ಚೇತನ ಭಾಗ ಏನು ಸ್ವಯಂ ಪ್ರಕಾಶ, ವೃತ್ತಿಭಾಗ ಸಾಕ್ಷಿ ಆದಿನ ಯಾವಾಗಲೂ ಪ್ರಕಾಶ ಆಗುತ್ತದೆ. ಆದ್ದರಿಂದ ಸ್ಮೃತಿ ಅನುಭವ ಆಗಬೇಕಾಗಿತ್ತು ಅಂತ ಏನು ಮ್ಯಾಲೆ ಶಂಕ ಮಾಡಿದ್ರೆ ಇವು ವೇದಾಂತ ಮ್ಯಾಲೆ ನೋಡಿ ಸ್ಮೃತಿಕ ಅನುಭವ ಆಗಬೇಕಾಗಿತ್ತು. ಸ್ಮೃತಿ ಜ್ಞಾನ ನನಗೆ ಆಗಿತ್ತು. ನನಗೆ ಸ್ಮೃತಿ ಜ್ಞಾನ ಆಗಿತ್ತು ಅಂತ ಹಿಂಗೆ ಅಂದರೆ ಶಪಥಪೂರ್ವ ಕೇಳ್ತಾ ಅಂತ ಹೇಳ್ತಾರೆ. ಬೆಳ್ಳಿ ಸ್ಮೃತಿ ಅನುಭವ ನಿನಗೆ ಆಯ್ತೇನು, ಆದರೆ ಅವ ಯಥಾರ್ಥ ಇದ್ದರೆ ಸ್ಮೃತಿದು ನನಗೆ ಅನುಭವ ಆಗಲಿಲ್ಲ ಅಂತಲೇ ಹಿಂಗೆ ಅಂತ ಇದ್ದಾನೆ. ಅದಕ್ಕೆ ನೀವು ಮೇಲೆ ಹೇಳಲ್ಪಟ್ಟಂಥ ದೋಷ ನಮ್ಮ ಮ್ಯಾಲೆ ಬರಲ್ಲ. ಮೇಲೆ ಸ್ಮೃತಿ ನಿನಗೆ ಅನುಭವ ಆಗಿತ್ತೇನು ಅಂತ ಹಿಂಗೆ ನೀವು ದೋಷ ಕೊಡ್ತೀರಿ, ಆ ದೋಷ ನಮ್ಮ ಮ್ಯಾಲೆ ಬರಲ್ಲ. ಆದರೂ ಕೂಡ ತಥಾಪಿ ಅಂದರೆ ತೋಬಿ ಹಿಂಗಿದ್ರೂ ಕೂಡ ತಾಕು ಪೂಚಿ ಹಿಂಗೆ ಹೇಳಿದರೂ ಕೂಡ ಈಗೇನು ಹೇಳಿದಿಲ್ಲ ಸಂಸ್ಕಾರ ಗುಣ ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲ ಅಂತ ಹಿಂಗೆ ಹೇಳಿದರೂ ಕೂಡ ಮತ್ತು ನಿಮ್ಮನ್ನು ಕುರಿತು ಹಿಂಗೆ ಕೇಳ್ತೇವೆ. ಏನು ಕೇಳ್ತೀರಿ? उद्भूत संस्कार ब्रह्म के जनक है अथवा उद्भूत अनुद्भूत दोनों संस्कार ब्रह्म के जनक है. ನೀವು ಬ್ರಹ್ಮಕ್ಕೆ ಕಾರಣ ಸಂಸ್ಕಾರ. ಆ ಸಂಸ್ಕಾರ ಉದ್ಭೂತವೋ ಅನುದ್ಭೂತವೋ ಅಥವಾ ಉದ್ಭೂತವೋ ಅನುದ್ಭೂತವೋ ಎರಡೂ ಸಂಸ್ಕಾರಗಳು ಬ್ರಹ್ಮಕ್ಕೆ ಕಾರಣ ಅದಾವೇನು ಅಂತ ಹಿಂಗೆ ಅವನನ್ನು ಕುರಿತು ಕೇಳಬೇಕು. ಜೋ ದೋನೋಕ್ಕೂ ಜನಕತಾ ಕೈತು ಎರಡೂ ಹೇಳಿದರೆ ಸಂಭವಿಸೋದಿಲ್ಲ. ಯಾಕಂದರೆ ಅನು ಉದ್ಭೂತ ಸಂಸ್ಕಾರನ್ಸೆ ಸ್ಮೃತ್ಯಾದಿ ಅಲ್ಲಿ ಬ್ರಹ್ಮ ಬರ್ಕೋರಿ ಬರೀ ಜ್ಞಾನದ ಬ್ರಹ್ಮಜ್ಞಾನ. ಸ್ಮೃತ್ಯಾದಿಕ ಅಂದ್ರೆ ಮುಂದೆ ಆದಿಕಂದರೆ ब्रह्मज्ञान कभी भी संभव नहीं. अनुद्भूत प्रकट ಅಂದರೆ ಉದ್ಭೂತಕ್ಕೂ ಪ್ರಕಟಕ್ಕೆ ಅನುದ್ಭೂತ ಅಪ್ರಕಟ ಎಷ್ಟೋ ಒಳಗೆ ನಮ್ಮಲ್ಲಿ ಸಂಸ್ಕಾರಗಳು ಅದಾವೆ. ಅಪ್ರಕಟ ಸಂಸ್ಕಾರ ಇದ್ದಪ್ಪ ಅಂದ್ರೆ ಅದ್ರಗಳಿಂದ ನಮ್ಮ ಸ್ಮೃತಿ ಆಗಲ್ಲ ಅಥವಾ ಈಗ ಬ್ರಹ್ಮನೂ ಆಗಲ್ಲ. ಉದ್ಭೂತ ಸಂಸ್ಕಾರ ಆಯ್ತು ಅಂದ್ರೆ ಬೆಳ್ಳಿದು
ಆ ಸಂಸ್ಕಾರ ಉದ್ಭೂತ ಆಯ್ತು ಅಂದ್ರೆ ಸಾದೃಶ್ಯ ಪದಾರ್ಥ ನೋಡಿ ಬೆಳ್ಳಿ ಭ್ರಮ ಆಗ್ತದೆ. ಅಂತೂ ಉದ್ಭೂತ ಸಂಸ್ಕಾರಗಳಿಂದಲೇ ಭ್ರಮ ಸ್ಮೃತ್ಯಾದಿ ಆಗುತ್ತದೆ. ಅನುಭೂತ ಸಂಸ್ಕಾರಗಳಿಂದ ಎಂದೆಂದೂ ಸ್ಮೃತ್ಯಾದಿ ಭ್ರಮ ಆಗುವುದೇ ಇಲ್ಲ. ಯಾಕಂದರೆ जो अनु उद्भूत से भी स्मृति होवे तो अनु उद्भूत संस्कार से सर्वदा स्मृति हुई चाहिए. ಯಾವಾಗಲೂ ಸ್ಮೃತಿ ಆಗಬೇಕು. ಒಟ್ಟು ಹುಚ್ಚ ಅಂತಾರೆ ಇನ್ನು ಯಾವಾಗಲೂ ಸ್ಮೃತಿ ಆಗ್ಲಿಕ್ಕತ್ತಿತ್ತಂದರೆ ಅಂದರೆ ಏನು ಒಂದೊಂದು ಬಿಡ್ತಪ್ಪ ಬುದ್ಧಿದು ಒಂದು ತಾಬಾದ್ ಬಿಡ್ತಪ್ಪ ಅಂದ್ರೆ ಅವ್ರು ಬಡಬಡಿಸ್ತಾರೆ, ಸುಮ್ಮನೆ ಬಡಬಡಿಸ್ತಾರೆ ಅವ್ರು. ಅಲ್ಲಿ ಅವ್ರ ಬುದ್ಧಿ ಇದು ಆಗಿಬಿಟ್ಟಿರ್ತದೆ. कभी भी ಹೋಗ್ತಿತ್ತು ಅನುಭವ ಸಂಸ್ಕಾರ ಸರ್ವದ ಯಾವಾಗಲೂ ಸ್ಮೃತಿ ಆಗಬೇಕಾಗಿತ್ತು. ಅದಕ್ಕೆ ಸ್ಮೃತಿ ಲಕ್ಷಣ ವಿಚಾರ ಸಾಗರ ಟಿಪ್ಪಣಿ ಶುರುವಾತಿಗೆ ಕೊಟ್ಟರಲ್ಲ, ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಕ್ಕೂ ಸ್ಮೃತಿ ಕೈಯೇ ಉದ್ಭೂತಿ ಹಾಕಿಟ್ಟಿದ್ದೆವು. ಅನುಭವ ಸಂಸ್ಕಾರ ಎಷ್ಟು ಅದಾವ, ಅದಕ್ಕೆ ನಾವು ಉದ್ಭೂತ ಪ್ರಕಟ ಇಟ್ಟಿದ್ದೆವು ಅಂತ ಅಲ್ಲಿ ಹೇಳ್ಯಾರು. ಅಲ್ಲಿ ಕೊಟ್ಟರಲ್ಲ, ಅದಕ್ಕೆ ಉದ್ಭೂತ ಇಟ್ಟಿದ್ದೆವು. सर्वदा स्मृति हुई चाहिए आते उद्भूत संस्कार से स्मृति होवे है. ಅದು ಹೋವೆ ಹೈ ಅದಲ್ಲ, ಹೋವೆ ಕೂಡಿಸಿ ಹೈ ಬಲ್ಲಿ ಸ್ವಲ್ಪ ಮಾಡಬೇಕು. ಆ ಕಡೆ ಹೋಗದೆ ಐತೈಷೆ ಕೂಡ್ಸೋದು. ಯಾತೆ ಉದ್ಭೂತ ಸಂಸ್ಕಾರ ಸೆ ಸ್ಮೃತಿ ಹೋವೆ ಹೈ, ಅಲ್ಲಿ ಸ್ವಲ್ಪ ಮಾಡಬೇಕು. ತೈಸೆ ಬ್ರಹ್ಮಜ್ಞಾನ ಭೀ ಉದ್ಭೂತ ಸಂಸ್ಕಾರ ಸೆ ಈ ಸಂಭವೇ. ಬ್ರಹ್ಮಜ್ಞಾನವೂ ಕೂಡ ಉದ್ಭೂತ ಸಂಸ್ಕಾರದಿಂದಲೇ ಸಂಭವಿಸುತ್ತದೆ. ಯಾತೆ उद्भूत संस्कार भ्रम के जनक है ये कहे. उद्भूत संस्कार भ्रमक कारणವಂತ ये कहे. ಅಟ್ ಹಿಂಗೆ ಹೇಳಿದರೆ ಸೋ ಭೀ ಸಂಭವೇ ನೈ, ಇದನ್ನು ಕೂಡ ಸಂಭವಿಸೋದಿಲ್ಲ. ಅಲ್ಲಿ ಕಹೆ ಬೆಲೆ ನಿಲ್ಲಿಸಿಬಿಟ್ಟಿದ್ದಾರೆ ಸ್ವಲ್ಪ ರಾಮ. ಹಿಂಗೆ ಹೇಳಿದರೂ ಕೂಡ ಸಂಭವಿಸೋದಿಲ್ಲ. ಮಾಡಿರಿ ಉದ್ಭೂತ ಅನುಭೂತ ಸಂಸ್ಕಾರ ಯಾವಾಗಲೂ ಸ್ಮೃತಿ ಆಗಬೇಕು. ಅವನನ್ನು ಕುರಿತು ನಾವು ಹಿಂಗೆ ಕೇಳ್ತೇವೆ, ಅನುದ್ಭುತೋ ಅನುದ್ಭೂತೋ ಅಥವಾ ಎರಡೂ ಅಂತೂ ಸಂಭವಿಸೋದಿಲ್ಲ. ಅನುದ್ಭೂತ ಅಂದರೆ ಯಾವಾಗಲೂ ಸ್ಮೃತಿ ಆಗಬೇಕು. ಇನ್ನು ಉದ್ಭೂತ ಸಂಸ್ಕಾರ ಅಂತ ನೀ ಹೇಳಿದ್ರು ಕೂಡ ಏನು ಉದ್ಭೂತ ಸಂಸ್ಕಾರ ಬ್ರಹ್ಮಕ್ಕೆ ಜನಕ ಹೇ ಏಕ ಹೇ. ಹಿಂಗೆ ಹೇಳಿದೆ ಅಂದರೆ ಅಲ್ಲಿ ಸ್ವಲ್ಪ ಮಾಡಿ ಶೋಭಿ ಸಂಭವೇ, ಇದನ್ನು ಕೂಡ ನಿನ್ನ ಸಂಭವಿಸೋದಿಲ್ಲ. ಯಾಕೆ ಸಂಭವಿಸೋದಿಲ್ಲ ಅದಕ್ಕೆ ಅವರು ಈಗ ಹೇಳ್ತಾರೆ, ಸಂಸ್ಕಾರ ಆಗಬೇಕಾದ್ರೆ ಸಂಬಂಧಿ ಜ್ಞಾನ, ಸಾದೃಶ್ಯ ದರ್ಶನ, ಚಿಂತನ ಅಂತ ಇಷ್ಟು ಮೂರು. ಅದೃಶ್ಯ ಯಾವಾಗಲೂ ಹತ್ತದು, ಯಾವಾಗಲೂ ಇರುವುದಿಲ್ಲ. ಅಂದರೆ ಇದು ಸಂಸ್ಕಾರ ಉದ್ಭವ ಆಗಲಿಕ್ಕೆ ಕಾರಣ. ಇವು ಡೈರೆಕ್ಟ್ ಸಂಸ್ಕಾರ ಪ್ರಮುಖ ಕಾರಣ, ಸ್ಮೃತಿಯಾಗಿ ಕಾರಣ ಆಗಲ್ಲ. ನಮಗೆ ಸ್ಮೃತಿ ಆಯಿತು, ಸ್ಮೃತಿ ಆಗಬೇಕಾದ್ರೆ ಸಂಸ್ಕಾರ ಉದ್ಭವ ಆಗಬೇಕಾದ್ರೆ ಆ ಕಾಲದಾಗ ಸಂಬಂಧಿ ಜ್ಞಾನ, ಸಾದೃಶ್ಯ ದರ್ಶನ ಅಥವಾ ಚಿಂತನ ಇವು ಮೂರು ಬೇಕು. ಅದು ಹೇಳ್ತಾರೆ ಕೇವಲ ಸಂಸ್ಕಾರಕ್ಕೆ ಉದ್ಭವಕ್ಕೆ ಶೋಭೆ ಸಂಭವನೆ ಕಾಯ್ದೆ. ಸಂಸ್ಕಾರಕ್ಕೆ ಉದ್ಬೋಧಕ, ಸಂಸ್ಕಾರಕ್ಕೆ ಉದ್ಭವ ಅಂದರೆ ಪ್ರಕಟ ಮಾಡುವ ಸಾದೃಶ್ಯ ದರ್ಶನಾಧಿಕ. ಅಂದರೆ ಸಾದೃಶ್ಯ ದರ್ಶನಾಧಿಕ ಅಂದರೆ ಸಂಬಂಧಿ ಜ್ಞಾನ, ಸಾದೃಶ್ಯ ದರ್ಶನ. ಸಂಬಂಧಿ ಜ್ಞಾನ ಒಂದು ಬರ್ಕೊಂಡ್ರೆ ನಡೀತದೆ. ಚಿಂತನ ನಾಲ್ಕರೆ ಅದಾವೆ. ಸಾದೃಶ್ಯ ದರ್ಶನ ಅವ್ರು ಕೊಟ್ಟರು ಇಲ್ಲಿ. ಆದಿಕ ಸಂಬಂಧಿ ಜ್ಞಾನ तीसरा याते शुक्ति से नेत्र के संयोग थे. चाक चक्की विशिष्ट शुक्ति का ज्ञान हुए पाचे ನಂತರ. ಪಾಚೆ ಅಂದರೆ ನಂತರ. ಹಿಂದೆ ಹೇಳ್ಯಾರ ನೋಡಿ, ಶುಕ್ತಿದು ಸಾಧಾರಣ ಚಾಕ್ ಚಕ್ಕಿ ವಿಶಿಷ್ಟ ಹಿಂದೆ. ಇದಂ ರೂಪತೆ ಸಾಮಾನ್ಯ ಜ್ಞಾನ ಆಗಿ ಬೆಳಿ ಸ್ಮೃತಿ ಆತೈತನು. ಹಿಂದಿನ ಇಚ್ಚೆ ಕಡೆ ಇಲ್ಲಿ ತಾಳಗ ಅಲ್ಲೇ ಬಟ್ ಜ್ಞಾನ ಅವನನ್ನು ಕುರಿತು ಹಿಂಗೆ ಕೇಳ್ತಾವೆ. ಒಮ್ಮೆ ಬೆಳೆ ಸ್ಮೃತಿ ಆತೈತೇನು ಅಂತ ಅಂದ್ರೆ ಒಂದು ಪಕ್ಷದಲ್ಲ. ಅದು ಈಗ ನೀನು ಆದ್ದರಿಂದ ಶುಕ್ತಿ ಸೇ ನೇತ್ರಕ್ಕೆ ಸಂಯೋಗತೆ, ಶುಕ್ತಿದೊಡನೆ ನೇತ್ರ ಸಂಯೋಗದಿಂದ ಚಾಕ ಚಕ್ಕಿ ವಿಶಿಷ್ಟ ಶುಕ್ತಿ ಕಾ ಜ್ಞಾನ ಹುಯೇ ಪಾಚೆ ಅಂದರೆ ನಂತರ. ರಜತ ಓಚರ ಸಂಸ್ಕಾರ ಕಾ ಉದ್ಬೋಧ ಸಂಭವೇ. ಬೆಳೆಯನ್ನು ವಿಷೀಕರಿಸುವಂಥ ಸಂಸ್ಕಾರದ ಉದ್ಬೋಧ ಸಂಭವಿಸುತ್ತದೆ.
ಕೇವಲ ನೇತ್ರ ಶುಕ್ತಿ ಸಂಯೋಗ, ಕೇವಲ ನೇತ್ರ ಶುಕ್ತಿ ಸಂಯೋಗ ಆಯ್ತಪ್ಪ ಅಂದ್ರೆ ಅದು ರಜತ ಭ್ರಮ ಆಗುವುದಿಲ್ಲ. ಕಿಂತು ಮತ್ತೇನು ಕಿ ಶುಕ್ತಿದೊಡನೆ ನೇತ್ರ ಸಂಯೋಗ ಆಗಬೇಕು. ಸಾದೃಶ್ಯ ಚಾಕ್ಷಕ್ಕೆ ವಿಶಿಷ್ಟ ಶುಕ್ತಿದು ಜ್ಞಾನ ಸಾಧಾರಣ, ಅದರಲ್ಲಿ ಸಾದೃಶ್ಯ. ಆವಾಗ ಆ ಜ್ಞಾನ ಆದ ನಂತರ ಆವಾಗ ಬೆಳ್ಳಿಯನ್ನು ವಿಷೀಕರಿಸುವಂಥ ಸಂಸ್ಕಾರಕ್ಕೆ ಉದ್ಬೋಧ ಸಂಭವಿಸ್ತದೆ. ಅಂದರೆ ಸಾದೃಶ್ಯ ಜ್ಞಾನ ಆದ ನಂತರ ಕೇವಲ ನೇತ್ರ ಶುಕ್ತಿಗೆ ಸಂಯೋಗ ಕಾಲಮೆ ಮುಂಭಾಗದಲ್ಲೇ ಇರುವ ಶುಕ್ತಿದ ಸಾದೃಶ್ಯ ಜ್ಞಾನದಿಂದ ಸಾದೃಶ್ಯ ಜ್ಞಾನ ಅದರದಿಂದಲೇ ದೋಷದಿಂದ ಭ್ರಮ ಆಗ್ತದೆ. शुक्ति के संयोग काल में रजत गोचर संस्कार का उद्भव संभव नहीं. केवल शुक्ति के अरे ಇನ್ನೊಂದು केवल ಬರ್ಕೋರಿಲ್ಲ. हाँ, केवल नेत्र शुक्ति के संयोग काल में रजत गोचर संस्कार का उद्भव संभव नहीं. याते ये मानना होवेगा. ಆದ್ದರಿಂದ ನಿಮಗೆ ಹಿಂಗೆ ಒಪ್ಪಬೇಕಾಗ್ತದೆ. ಹಾಂ, ಬೆಳೆ ಭ್ರಮ ಆಗಬೇಕು. ಯಾತೆ ಏ ಮಾನನ ಹೋಗಬೇಕ. ಹೆಂಗೆ ಹಿಂಗಾರೆ ಸಂಭವಿಸೋಲ್ಲ, ಅದಕ್ಕೆ ನಿಮಗೆ ಹಿಂಗೆ ಒಪ್ಪಬೇಕಾಗ್ತದೆ. ಏನು ಒಪ್ಪಬೇಕು? ಪ್ರಥಮ ಕ್ಷಣಮೇ ನೇತ್ರ ಸಂಯೋಗ, ದ್ವಿತೀಯ ಕ್ಷಣಮೇ ಚಾಕ್ಷಕ್ಕೆ ಧರ್ಮ ವಿಶಿಷ್ಟ ಶುಕ್ತಿ ಕಾ ಜ್ಞಾನ, ತಿಸ್ತೆ ಉತ್ತರ ಕ್ಷಣಮೇ ಅಂದರೆ ಮೂರನೇ ಕ್ಷಣದಲ್ಲಿ ಸಂಸ್ಕಾರ ಕಾ ಉದ್ಬೋಧ, ತಿಸ್ತೆ ಉತ್ತರ ಕ್ಷಣಮೇ ರಜತ ಭ್ರಮ ಸಂಭವೇ ಅಂದರೆ ನಾಲ್ಕನೇ ಕ್ಷಣದಲ್ಲಿ ಬೆಳ್ಳಿ ಭ್ರಮ ಸಂಭವಿಸುತ್ತದೆ. ಹಿಂಗೆ ನಿಮಗೆ ಹೇಳಬೇಕಾಗುತ್ತೆ. ಹಿಂಗಿಲ್ಲ, ಹಿಂಗೆ ಎಂದೂ ಆಗಲ್ಲ. ಭ್ರಮ ಆಗಬೇಕಾದ್ರೆ ಹಿಂಗೆ ಎಂದೂ ಆಗಲ್ಲ. पण ನಿಮಗೆ ಹಿಂಗೆ ಒಪ್ಪಬೇಕಾಗ್ತದೆ. रजत भ्रम संभवे है. इस रीति से नेत्र संयोगते चतुर्थ क्षण में ब्रह्म ज्ञान की उत्पत्ति सिद्ध हुई. ನೇತ್ರ ಸಂಯೋಗದಿಂದ ನಾಲ್ಕನೇ ಕ್ಷಣದಲ್ಲಿ ಬೆಳ್ಳಿ ಬ್ರಹ್ಮ ಹಿಂಗೆ ಸಿದ್ಧ ಆಯಿತು. ಸೊ ಅನುಭವಸೇ ಬಾಧಿತ ಎಲ್ಲರಿಗಿದು ಹಿಂಗೆ ನೋಡಿದ ಕೂಡಲೇ ತಾಬಿಡ್ತವೆ. ಏನಕ್ಕೆ ಇದು ಬೆಳ್ಳಿ, ಇದು ಒಳಗೆ ಸಂಸ್ಕಾರ ದೋಷ ಇರ್ತವೆ, ದೋಷದಿಂದ ಇರ್ತದೆ. पण ನಮಗೆ ಪ್ರಥಮ ಕ್ಷಣದಲ್ಲಿ ಚಾಕ್ಷಕ್ಕೆ ವಿಶಿಷ್ಟ ಆಯಿತು, ನಂತರ ಸ್ಮೃತಿ ಆಯಿತು. ಹಿಂಗೆ ಎಂದೆಂದು ಬೆಳ್ಳಿ ಭ್ರಮ ಆಗಲ್ಲ. ನೋಡ್ಕೊಳ್ಳೀಗ ಏನೋ ಬಿದ್ದೈತೆ ಅಂದ್ರೆ ಸಂಸ್ಕಾರಗಳನ್ನ ಹಾವ ಅಂದು ಕೊಡ್ತಾನೆ. ಅಂದರೆ ಇದು ಹಾವ ಅಂದೇ ಬಿಡ್ತಾನೆ ಒಳಗೆ. नेत्र तैसे बाधित है, अनुभव से बाधित है. कहते नेत्र संयोग से अव्यवहित उत्तर क्षण में ही ब्रह्मरूप चाक्षुष ज्ञान होवे है. ब्रह्मरूप ಬರ್ಕೋಬೇಕು, चाक्षुष ज्ञान होवे है ब्रह्मरूप. हाँ, कहते नेत्र संयोग से अव्यवहित ताबड़तो उत्तर क्षणदಲ್ಲಿನೇ ಬ್ರಹ್ಮರೂಪ ಚಾಕ್ಷುಷ ಜ್ಞಾನ ಹೋವೆ. ಚಾಕ್ಷುಷ ಜ್ಞಾನ ಹೋವೆ, ಚಾಕ್ಷುಷ ಪ್ರಮಾಣ ಹೋವೆ. ಹಾಂ, ಅದೇ ಒಂದು ಬ್ರಹ್ಮರೂಪ ಬರ್ಕೋಬೇಕು. ತೈಸಾ ಈ ಲೋಕ ಅನುಭವ ಹೋವೆ. ಅದರಂತೆ ಎಲ್ಲರಿಗೆ ಇದು ಬೆಳ್ಳಿ ಅಂತಾರಲ್ಲಿಗೆ ನೋಡ್ಕೊಳ್ಳಿ, ಇದು ಹಾವ. ಯಾತೆ ಉಕ್ತ ರೀತಿ ಅಸಂಗತ ಹೇ. ಆದ್ದರಿಂದ ಹಿಂಗೇನು ಹೇಳಿದ್ರು ನಾಲ್ಕನೇ ಕ್ಷಣದಾಗ ಇದು ಅಸಂಗತದ. ಅದರಂತೆ ಇನ್ನೊಂದು ಹೇಳ್ತೀವಿ ನೀವು, ನ್ಯಾಯ ಉಕ್ತ ರೀತಿ ಸೇ ಶುಕ್ತಿಗೆ ದೋ ಜ್ಞಾನ ಸಿದ್ಧ ಹೋವೆ. ನಿಮ್ಮ ನ್ಯಾಯಿಕ ರೀತಿಯಿಂದ ಶುಕ್ತಿಯ ಎರಡು ಜ್ಞಾನಗಳು ಸಿದ್ಧ ಆಗುತ್ತವೆ. ಅದರಲ್ಲಿ ಏಕತೋ ಸಂಸ್ಕಾರ का ಉದ್ಬೋಧಕ ಸಾಮಾನ್ಯ ಜ್ಞಾನ है. ಸಂಸ್ಕಾರ का ಉದ್ಬೋಧ ಆಗ್ಲಿಕ್ಕೆ ಒಂದು ಸಾಮಾನ್ಯ ಜ್ಞಾನ. दूसरा ಸಂಸ್ಕಾರಜನ್ಯ ಬ್ರಹ್ಮಜ್ಞಾನ. ಒಂದು ಸಾಮಾನ್ಯ ಜ್ಞಾನ, ಸಂಸ್ಕಾರದ ಉತ್ಪನ್ನ ಬ್ರಹ್ಮಜ್ಞಾನ. इस रीति से शुक्ति के दो ज्ञान भी अनुभव विरुद्ध है. ಶುಕ್ತಿಯ ಎರಡು ಜ್ಞಾನಗಳನ್ನು ಕೂಡ ಅನುಭವಕ್ಕೆ ವಿರುದ್ಧದ. ಹೆಂಗೆ ಮ್ಯಾಲ ನಾಲ್ಕು ವಿರುದ್ಧದಲ್ಲ, ಹಂಗೆ ಇವೆರಡೂ ಕೂಡ ವಿರುದ್ಧದ. कहते नेत्र संयोग होते ही इदम रजतम ये एक ही ज्ञान सर्व को अनुभव सिद्ध है. ನೇತ್ರ ಸಂಯೋಗ ಆದ ಕೂಡಲೇ ಎಲ್ಲರಿಗೆ ಅನುಭವ ಏನು? ಇದು ಬೆಳ್ಳಿ, ಅಯಂ ಸರ್ಪ, ಹಿಂಗೆ ಅನುಭವ ಎಲ್ಲರಿಗೆ ಅದ. ಯಾತೆ रजत अनुभव जन्य संस्कार सहित नेत्र संयोगते इदम रजतम ये भ्रम हुए ये कहना भी संभवे नहीं. ಆದ್ದರಿಂದ ಬೆಳ್ಳಿ
ಅನುಭವದಿಂದ ಉತ್ಪನ್ನವಾಗಲ್ಪಟ್ಟಂಥ ಸಂಸ್ಕಾರ ಸಹಿತ ನೇತ್ರ ಸಂಯೋಗದಿಂದ ಇದು ಬೆಳ್ಳಿ ಹಿಂಗೆ ಬ್ರಹ್ಮ ಆಗುತ್ತದೆ. ಯಹ ಕನಾಭಿ ಸಂಭವೇ ನಹಿ. ಯಹ ಕನಾಭಿ ಸಂಭವೇನಂದ್ರೇನು? ಹೆಂಗೆ ಸ್ಮೃತಿ ಸಹಿತ ಸಂಭವಿಸೋದಿಲ್ಲ, ಹಿಂದೆ ಹೇಳಿದಿಲ್ಲ ಸ್ಮೃತಿ, ಅದರಂತೆ ಇದನ್ನು ಕೂಡ ಹಿಂಗನ್ನು ಕೂಡ ಸಂಭವಿಸೋದಿಲ್ಲ. ಸಂಭವನೆ ಸಂಸ್ಕಾರ ಸಹಿತ ನೇತ್ರ ಸಂಯೋಗ ಸಂಭವನೆ. नेत्र संयोग संस्कार सहित नेत्र संयोग संभव नहीं. जैसे स्मृति सहित नेत्र संयोग संभव नहीं, तैसे संस्कार सहित नेत्र संयोग भी संभव नहीं. ತಿಳಿತಾಯಿತು? ಈಗ ದೃಷ್ಟಾಂತ ಈ ಸುಗಂಧಿ ಚಂದನಮ ಏನೈತಲ್ಲ ಇದು ದೃಷ್ಟಾಂತದ ಅವರು, ಮತ್ತು ಇದಂ ರಸ್ತಮ್ ಇದು ಸಿದ್ಧಾಂತದ. सुगंधी चंदनम या ज्ञान को अलौकिक प्रत्यक्ष माने तो भी सुगंधी चंदनम ಈ ಜ್ಞಾನಕ್ಕೆ ನೀವು ಅಲೌಕಿಕ ಪ್ರತ್ಯಕ್ಷ ಅಂತೂ ಒಪ್ಪಿರಿ, ಒಪ್ಪದಾಗಾದರೂ ಕೂಡ ಸಿದ್ಧಾಂತಗಳು ಹೇಳ್ತಾರೆ ಇದಂ ರಜತಂ ये ज्ञान तो ज्ञान लक्षण अलौकिक संबंध जन्य कदापि संभवे नहीं. ಯಾವ ರೀತಿಯಿಂದ ಅದೇನು ಹೇಳ್ಯಾರ ಅವರು, ಒಂದು ವೇಳೆ ಏನೋ ರೀತಿಯಿಂದ ಅದು ಸುಗಂಧ ನೇತ್ರಕ್ಕೆ ಪ್ರತ್ಯಕ್ಷ ಇಲ್ಲ, ಒಂದೊಳಗೆ ಒಪ್ಪಬಹುದು. ಅದು ಇದಂ ರಸ್ತಂ ಇದರಲ್ಲಿ ಮಾತ್ರ ಎಂದೆಂದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದೇ ಮತ್ತೆ ಹೇಳ್ತಾರೆ ಈಗ सुगंधी चंदनम या ज्ञान को अलौकिक प्रत्यक्ष माने तो भी ಇದಂ ರಜತಂ ये ज्ञान तो ज्ञान लक्षण ಆ ಬೆಳ್ಳಿ ಅಲ್ಲದ್ದು, ಆ ಬೆಳ್ಳಿದಲ್ಲಿ ಸ್ಮೃತಿ ಹೇಳ್ತೀವಿ ನೀವು, ಆ ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ. ಜ್ಞಾನ ಲಕ್ಷಣ ಅಲೌಕಿಕ ಸಂಬಂಧ ಹೇಳ್ತೀರಿ ಅದು, ಪರಂತು ಸುಗಂಧಿ ಚಂದನಮ ಒಂದು ವೇಳೆಗೆ ಏನೋ ನಿಮ್ಮದು ಸಂಭವಿಸ್ಬೋದು. ಆದರೂ ಸಿದ್ಧಾಂತದಾಗ ಇದು ಬೆಳ್ಳಿ ಈ ಜ್ಞಾನ ಏನು ಜ್ಞಾನ ಲಕ್ಷಣ ಅಲೌಕಿಕ ಸಂಬಂಧದಿಂದ ಉತ್ಪನ್ನವಾಗಲ್ಪಟ್ಟಂಥದ್ದು ಎಂದೆಂದು ಸಂಭವಿಸುವುದೇ ಇಲ್ಲ. ಕಾಯತೆ ಯಾಕೆ ಸಂಭವಿಸೋದಿಲ್ಲ ಈಗ ಹೇಳ್ತಾರೆ ಅವರು. ಸುಗಂಧಿ ಚಂದನಂ ಏ ಜ್ಞಾನ ಹುಯೆ, ನಿಮಗೆ ಸುಗಂಧಿ ಚಂದನಂ ಹಿಂಗೆ ನೇತ್ರದಿಂದ ಜ್ಞಾನ ಆಯಿತು. ಹುಯೆ ಬಿ ಆದಾಗಾದರೂ ಸುಗಂಧಕ್ಕೆ ಉತ್ಕರ್ಷ ಅಪ್ಕರ್ಷ ಕಾ ಸಂದೇಹ ಹೋವೇ ಹೇ. ನೇತ್ರದಿಂದ ಸುಗಂಧಿ ಚಂದನಂ ಅಂತ ಹಿಂಗೆ ಜ್ಞಾನ ಆದಾಗಾದರೂ ಕೂಡ ಸುಗಂಧದ ಉತ್ಕರ್ಷ ಮತ್ತು ಅಪ್ಕರ್ಷ ಅಂದರೆ ಆ ಸುಗಂಧ ಹೆಚ್ಚು ಕಡಿಮೆದು ಏನು ಸಂಶಯ ಉಳಿತೈತಿನಿ ನೇತ್ರದಿಂದ ಹೋವೇ ಹೈ ಆಗುತ್ತದೆ ಅಂದ್ರೂ ಸಂಭವೇ ಹೇ, ಅದು ಹಾಗೆ ಉಳಿತದೆ, ಆ ಸಂಶಯ ಹೋಗಲ್ಲ. ಅದು ಇರ್ತದೆ. ಎಷ್ಟದ ಸಂಶಯ ನೇತ್ರದಿಂದ ಸಂಭವೇ ಇದರಿಂದ ಸಂಭವ ಏನ್ರಿ ಹಿಂದೆಳೆಯರು ಯಾವನಿಗೆ ಗ್ರಹಣ ಜ್ಞಾತ ಹೋವೆ ಹಿಂದೆಳೆಯರು पण ಇದರದಿಂದ ಆ ಸಂಶಯ ಹಂಗೆ ಉಳಿತೈತಿನಿ. ಯಾತೆ अलौकिक संबंध से सुगंध के उत्कर्ष अपकर्ष का निश्चय रूप प्राकट्य ಅಂದರೆ ಸ್ಪಷ್ಟಪಣ अलौकिक ज्ञानते होवे नहीं ये मानना चाहिए. ನೀವು ಒಪ್ಪಲಿಕ್ಕೇನೆ ಬೇಕು ಇದು ನಿಮಗಿದು. ಆದ್ದರಿಂದ ಅಲೌಕಿಕ ಸಂಬಂಧದಿಂದ ಆ ಸುಗಂಧದಲ್ಲಿರುವ ಉತ್ಕರ್ಷ ಮತ್ತು ಅಪ್ಕರ್ಷದು ನಿಶ್ಚಯ ರೂಪ ಪ್ರಾಕಟ್ಯ, ಒಟ್ಟು ಸ್ಪಷ್ಟವಾಗಿ ಎಲ್ಲರಿಗೆ ನಿಶ್ಚಯವಾಗಿ ಸ್ಪಷ್ಟಪಣ अलौकिक ಜ್ಞಾನದಿಂದ ಆಗುವುದೇ ಇಲ್ಲ ಅಂತ ಹಿಂಗೆ ನೀವು ಒಪ್ಪಲಿಕ್ಕೆ ಬೇಕು. ಮಾನ್ನ ಚಾಹಿಯೆ अलौकिक ಸಂಬಂಧದಿಂದ ಒಪ್ಪಲಿಕ್ಕೆ ಬೇಕು. ಸ್ಪಷ್ಟಪಣ ಉತ್ಕರ್ಷ ಅಪಕರ್ಷ ಇದು ನಿಶ್ಚಯವಾಗಿ ಪ್ರಕಟ ಆಗುವುದಿಲ್ಲ, ಸ್ಪಷ್ಟ ಆಗುವುದೇ ಇಲ್ಲ. ಸ್ಪಷ್ಟಪಣ ನಿಶ್ಚಯ ರೂಪ ಪ್ರಾಕಟ್ಯ ಅಂದರೆ ಇದ್ರಾಗ ಸ್ಪಷ್ಟ ಎಲ್ಲರಿಗೂ ಕಾಣಿಸ್ಲಿಕ್ಕೆ ಎಷ್ಟು ಕಡಿಮೆ ಹೆಚ್ಚು ಹಿಂಗೆ ಆಗ್ತದೇನು ಗೊತ್ತೇ ಆಗಲ್ಲ. ಅಂದ್ರೆ ಇದು अलौकिಕ ಜ್ಞಾನದಿಂದ ಆಗುವುದೇ ಇಲ್ಲ ಅಂತ ಮಾನಾಚ ಹಿಂಗೆ ನೀವು ಒಪ್ಪಬೇಕಾಗುತ್ತದ. ಒಪ್ಪಿದ್ರೆ ಏನಾಗ್ತದೆ ಮುಂದೆ ಹೇಳ್ತಾರೆ, ಹಿಂಗೆ ಒಪ್ಪಿದ್ರೆ ಅಂದ್ರೆ ಏನಾಗ್ತದೆ ಹೇಳ್ತಾರೆ. पण ಒಪ್ಪಲಿಕ್ಕೆ ಬೇಕು ನೀವು. मानना होवेंगे चाहिए. जो अलौकिक ज्ञानते भी
ಅಲೌಕಿಕ ಜ್ಞಾನತೆ ಬಿ ಈ ಬಿಯನ್ನು ಹೆಂಗೆ ಲೌಕಿಕ ಜ್ಞಾನದಿಂದ लौकिक ज्ञानದಿಂದ विषय का प्राकट्य होवे तो सुगंध के अपकर्ष आदिकन का संदेह संभव ही नहीं. लौकिक ज्ञान ಅಂದರೆ ಈ ಇದರಿಂದ ಜ್ಞಾನೇಂದ್ರಿಯಿಂದ ಲೌಕಿಕ ಸಂಬಂಧದಿಂದ ಜ್ಞಾನ सुगंध के अपकर्षादिकन का संदेह संभव नहीं. और मानना चाहिए ಅಂದ್ರೆ ಒಂದು ವೇಳೆ ಅಲೌಕಿಕ ಜ್ಞಾನದಿಂದನೂ ಕೂಡ ಅಂದರೆ ಹೆಂಗೆ ಲೌಕಿಕ ಜ್ಞಾನದಿಂದ ವಿಷಯದ ಸ್ಪಷ್ಟಪಣ ಆಗುತ್ತದೆ ಹೋವೇತೋ ಅದರಂತೆ ಆಗಿದ್ದಾದರೆ ಲೌಕಿಕ ಜ್ಞಾನದಿಂದ ಸ್ಪಷ್ಟಪಣ ಆಗಿದ್ದಾದರೆ ಈಗ ಲೌಕಿಕ ಜ್ಞಾನ ಲೌಕಿಕ ಜ್ಞಾನದಿಂದ ಸ್ಪಷ್ಟ ಆಗ್ತದೆ ಹಂಗೆ ಅಲೌಕಿಕ ಜ್ಞಾನದಿಂದನೂ ಕೂಡ ಹಿಂಗೆ ತಿಳ್ಕೋಬೇಕು. ಲೌಕಿಕ ಜ್ಞಾನದಿಂದ ಹೆಂಗೆ ಅದರಲ್ಲಿ ಸ್ಪಷ್ಟಪಣ ಆಗ್ತದೆ ಉತ್ಕರ್ಷ ಅಪಕರ್ಷ ಹಂಗೆ ಅಲೌಕಿಕ ಜ್ಞಾನದಿಂದನೂ ಕೂಡ ಆಗ್ತೈತಿ. ಅಂದರೆ ಸುಗಂಧಕ್ಕೆ ಅಪಕರ್ಷಾದಿಕನಕ ಸಂದೇಹ ಸಂಭವನೇ ಹಿಂಗೆ ನೀವು ಹೇಳಿದ್ರಿ ಅಂದ್ರೆ ಅದ್ರಾಗ ಏನು ಸಂಶಯನೇ ಬರಲ್ಲ. ಅವರ ರೀತಿಯಲ್ಲಿ ನಿಮಗೆ ಅವರು ಅಲ್ಲಿ ಒಂದು ಇದಮ್ ರೇಷ್ಮ ಅದ ಸುತ್ತಿ ಮೇ ಬರ್ಕೊಂಡ್ರೆ ಇದಮ್ ರೇಸ್ತಮ ಸುತ್ತಿನೇ परंतु उनसुम शुक्ति में इदम रस्तम या ब्रह्मज्ञानते ಶುಕ್ತಿಯಲ್ಲಿ ಏನು ಇದು ಬೆಳ್ಳಿ ಅಂತ ಹಿಂಗೆ ಬ್ರಹ್ಮಜ್ಞಾನ. ಅವ್ರ ಸತ್ಯ ರಜತ್ ಮೇ ಇದಮ್ಮ ರಸ್ತಮ್ ಯಾ ಪ್ರಮಾತಿ ಅಂದರೆ ಬ್ರಹ್ಮಜ್ಞಾನ ಪ್ರಮಜ್ಞಾನ. ಶುಕ್ತಿಯಲ್ಲಿ ತೋರುವ ಇದು ಬೆಳ್ಳಿ ಅಂತ ಈ ಬ್ರಹ್ಮಜ್ಞಾನ ಮತ್ತು ಸತ್ಯ ಬೆಳ್ಳಿಯಲ್ಲಿ ಇದು ಬೆಳ್ಳಿ ಅಂತ ಹಿಂಗೆ ಪ್ರಮಜ್ಞಾನ. ಪ್ರಮಾತೆ ಅಂದರೆ ಪ್ರಮಜ್ಞಾನ. ತಿಥಿಗೆ ರಜತ್ ಕಿ ಪ್ರಕಟತಾ ಸಮ ಹೋವೆ. ಅಲೌಕಿಕ ಸಂಬಂಧದಿಂದ ಅಪಕರ್ಷಾದಿಗಳ ಸಂದೇಹ ಸಂಭವಿಸುವುದಿಲ್ಲ. ಸಂಭವಿಸ್ತಾ ಇದ್ದೇನೆ ತಿಥಿ ನಿಮ್ಗೆ ಮ್ಯಾಲ ನೋಡ್ರಿ ಸಂಭವ ಏನೇ ಅದಲ್ಲ ಮ್ಯಾಲ ವಿಷಯಕ ಪ್ರಾಕಟ್ಯ ಹೋವೇತು ಅಲೌಕಿಕ ಜ್ಞಾನದಿಂದನೂ ಕೂಡ ಹೆಂಗೆ ಲೌಕಿಕ ಜ್ಞಾನದಿಂದ ವಿಷಯಗಳದ ಸ್ಪಷ್ಟಪಣ ತೋರುತ್ತದೆ ಅದರಂತೆ ಅಲೌಕಿಕ ಜ್ಞಾನದಿಂದನೂ ಕೂಡ ಸುಗಂಧದ ಅಪಕರ್ಷಾದಿಗಳ ಸಂದೇಹ ಸಂಭವಿಸುವುದಿಲ್ಲ. ಹೌದಲ್ಲ ಮತ್ತು ಸಂಭವಿಸೋದಿಲ್ಲ ಅಂದರೆ ಸಂಶಯನೇ ಬರಲ್ಲ ಅಲ್ಲಿ. ಆಮೇಲೆ ಇದು ಬೆಳ್ಳಿ ಸುತ್ತಿಯಲ್ಲಿ ತೋರುವ ಇದು ಬೆಳ್ಳಿ ಬ್ರಹ್ಮಜ್ಞಾನ, ಸತ್ಯ ಬೆಳ್ಳಿಯಲ್ಲಿ ತೋರುವ ಇದು ಬೆಳ್ಳಿ ಅನ್ನುವ ಪ್ರಮಾಜ್ಞಾನ. ಇವು ಎರಡು ಜ್ಞಾನಗಳಲ್ಲಿ ಎರಡು ಸಮಾನೇ ಆದವು. ಸಮಾನೇ ಆಯಿತು. ಹಾಂ ಅಲೌಕಿಕ ಜ್ಞಾನದಿಂದನೂ ಕೂಡ ಸ್ಪಷ್ಟ ಲೌಕಿಕ ಜ್ಞಾನದಿಂದ ಹೆಂಗೆ ಸ್ಪಷ್ಟ ಆಗ್ತದೆ ಅಲೌಕಿಕ ಜ್ಞಾನದಿಂದ ಸ್ಪಷ್ಟ ಆಗ್ತದೆ. ಅಂದ್ರೆ ಶಕ್ತಿಯಲ್ಲಿ ತೋರುವ ಇದು ಬೆಳ್ಳಿ ಬ್ರಹ್ಮಜ್ಞಾನ ಪ್ರಮಜ್ಞಾನ ಎರಡು ಸಮಾನೇ ಆದು. तीसरा सम होवे जो ब्रह्मस्थल में रजत की प्रकटता न होवे तो ब्रह्मस्थळದಲ್ಲಿ ಬೆಳ್ಳಿಯ प्रकटता स्पष्टपण जर न होवे तो रजत के परिमाणाधिकरण का संदेह हुआ चाहिए. ಬೆಳ್ಳಿಯ ಪರಿಮಾಣಾದಿಗಳದು ಸಣ್ಣದು ದೊಡ್ಡದು ಎಷ್ಟೈತೆ ಅದ್ರದ್ದು ಸಂದೇಹ ಆಗಬೇಕಾಗಿತ್ತು. ಸಂದೇಹ हुआ चाहिए. हाँ ಅದು ಹಿಂದೆ ಹೋಗ್ಯದ महत्व परिमाण और परंतु ब्रह्मस्थल में परिमाणाधिकरण का संदेह होवे नहीं. ಬ್ರಹ್ಮಸ್ಥಳದಲ್ಲಿ ಪರಿಮಾಣಾದಿಗಳ ಸಂದೇಹ ಆಗುವುದಿಲ್ಲ. ಸಂಶಯ ಬರ್ತದೆ ಬೆಳ್ಳಿ ಇರ್ತದೆ ಹಾಂ ಇರ್ತದೆ ಸಂಶಯ ಇದು ಹಾಂ ಅಂತ ಬರೀ ಭ್ರಮ ಆಗ್ತದೆ. ಅದು ಸಂಶಯ ಬರ್ತೈತೆ ಸಂಶಯ ಬರೋ ಪ್ರಶ್ನೆ ಇಲ್ಲ. ಇದರಲ್ಲಿ ಮಾತ್ರ ಸಂಶಯ ದೊಡ್ಡದು ಸಣ್ಣದು ಪರಂತಲ್ಲಿ ಸಂಶಯನೇ ಬರಲ್ಲ. ಹಾಂ परिमाणाधिकरण का संदेह होवे नहीं. याते ब्रह्म ज्ञान में रजत की ब्रह्म ज्ञान में ಏನದ ಬ್ರಹ್ಮಜ್ಞಾನ के
ब्रह्म ज्ञान में रजत की प्रकटता सत्य रजत के सम है. ಆದ್ದರಿಂದ हाँ, ब्रह्म ज्ञान से अथवा ब्रह्म ज्ञान में रजत की सत्य रजत के सम प्रकटता होवे ಅಂದರೆ ಎರಡು ಪ್ರಕಟತ ಬ್ರಹ್ಮಜ್ಞಾನ ಮೇ ಮಾಡ್ಬೇಕ್ರಿ. ಹಾಂ, ब्रह्मज्ञान संदेह होवे नहीं याते ब्रह्मज्ञान में रजत की प्रकटता होवे है. ಬ್ರಹ್ಮಜ್ಞಾನದಲ್ಲಿ ಬೆಳೆ ಪ್ರಕಟತ ಆಗುತ್ತದೆ. ಹಂಗೆ ಸತ್ಯ ರಜತದ ಸಮಾನೇ ಪ್ರಕಟತ ಆಗುತ್ತದೆ. ಬ್ರಹ್ಮಜ್ಞಾನದಿಂದ ब्रह्मज्ञान से रजत की प्रकटता हो गया है. हाँ 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 ಆಗುವುದಿಲ್ಲ ಮುಂದೆ. ಹಾಂ, ಅಂದರೆ ಈಗ ಅವ್ರು ಏನು ಹೇಳ್ತಾರೆ, ಪರಿಮಾಣದ ಸಂಧಿ ಅಂತ ಆಗೋದಿಲ್ಲ. ಬ್ರಹ್ಮಜ್ಞಾನದಲ್ಲಿ ಬೆಳೆ ಪ್ರಕಟತೆಯನ್ನು ಬ್ರಹ್ಮಜ್ಞಾನದಲ್ಲಿ ಬೆಳೆ ಸ್ಪಷ್ಟಪಣ ಆ ಬ್ರಹ್ಮಜ್ಞಾನದಾಗ ಹೆಂಗೆ ಸ್ಪಷ್ಟ ಎರಡು ಸಾಮಾನ್ಯ ಅದು ಹಿಂಗೆ ಹೇಳೋದವ್ರಿ. ब्रह्मज्ञान से रजत की प्रकटता होवे है. ಹೆಂಗೆ सत्य रजत के सम प्रकट होवे है. सत्य रजत के समानವೇ ಪ್ರಕಟ ಆಗ್ತದೆ. ಪರಂತು ಆದರೂ ಅಂದ್ರೆ ಈಗ ಸಂಭವಿಸೋದಿಲ್ಲ ಅಂತ ಹೇಳಂಗೆ ಅದ. ಪರಂತು ಆದರೂ ಮತ್ತೇನು ज्ञान लक्षण संबंधजन्य ज्ञानते विषय के प्रकटता होवे नहीं. ಜ್ಞಾನ ಲಕ್ಷಣ ಸಂಬಂಧದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನದಿಂದ ವಿಷಯದ ಪ್ರಕಟತ ಆಗುವುದಿಲ್ಲ. ಯಾಕೆ ಜ್ಞಾನ ಲಕ್ಷಣ ಸಂಬಂಧಿಗೆ ಇಲ್ಲಿ ನೋಡಿ ಮುಂಬಂದಲ್ಲಿ. ಮತ್ತು ಪರೋಕ್ಷ ಜ್ಞಾನ ಹಿಂದೂ ಹೇಳೋರು ಪರೋಕ್ಷ ಜ್ಞಾನದಿಂದನೂ ಕೂಡ ಆತದೆ. ಮತ್ತು ಯಾಕೆ ಇಷ್ಟು ಹೇಳಪಟ್ಟೆ ಕೇಳ್ಕೊತೀರಿ? ಸ್ಮೃತಿ ಜ್ಞಾನ ಪರೋಕ್ಷ ಜ್ಞಾನದಿಂದನೂ ಕೂಡ ಸಂಭವಿಸ್ತೈತಿ. ಜ್ಞಾನ ಲಕ್ಷಣ ಸಂಬಂಧದಿಂದ ಇಲ್ಲಿ ನೀವು ಹಿಂಗೆ ಹೇಳೋದು ಸಂಭವಿಸೋದಿಲ್ಲ. ಇದು ನಿಮಗೆ ಜ್ಞಾನ ಲಕ್ಷಣ ಸಂಬಂಧಜನ್ಯ ಜ್ಞಾನತೆ ವಿಷಯಕ್ಕೆ ಪ್ರಕಟತಾ ಹೋವೇನೆ. ಸ್ಪಷ್ಟವಾಗಿ ಕಾಣ್ತದೆ ಸಮಯ ಇದ್ದಪ್ಪ ಎರಡು ಸಮಯ ಅದು. ಆದರೂ ಜ್ಞಾನ ಲಕ್ಷಣ ಸಂಬಂಧದಿಂದ ವಿಷಯದ ಸ್ಪಷ್ಟಪಣ ಆಗುವುದಿಲ್ಲ. ಯಾತೆ ಇದಂ ರಜತಂ ಯಾ ಬ್ರಹ್ಮಜ್ಞಾನ ಕಾ ಹೇತು ಜ್ಞಾನ ಲಕ್ಷಣ ಸಂಬಂಧ ನೈ. ಏನ್ರಿ? ಆದ್ದರಿಂದ ಇದು ಬೆಳ್ಳಿ ಈ ಬ್ರಹ್ಮಜ್ಞಾನಕ್ಕೆ ಕಾರಣ. ಇದು ಬೆಳ್ಳಿ ಅನ್ನುವ ಈ ಬ್ರಹ್ಮಜ್ಞಾನಕ್ಕೆ ಕಾರಣ. ಜ್ಞಾನ ಲಕ್ಷಣ ಸಂಬಂಧ ಇಲ್ಲ. ತಿಳ್ತಲ್ರಿ? ಹಾಂ ಹಾಂ, ಅಂದರೆ ಒಟ್ಟು ಎರಡು ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಸಾಮಾನ್ಯ ಆದಪ್ಲೆ ಆಗ್ತದೆ. ಸ್ಪಷ್ಟಪಣ ಎರಡು. ಆದರೂ ನೀವು ಹೇಳೋ ರೀತಿಯಿಂದ ಜ್ಞಾನ ಲಕ್ಷಣ ಅಲೌಕಿಕ ಜ್ಞಾನ ಲಕ್ಷಣ ಸಂಬಂಧದಿಂದ ವಿಷಯದ ಸ್ಪಷ್ಟಪಣ ತೋರಲ್ಲ. ಅಲೌಕಿಕ ಸಂಬಂಧದಿಂದ ಜ್ಞಾನ ಲಕ್ಷಣ ಸಂಬಂಧದಿಂದ ವಿಷಯಗಳ ಪ್ರಕಟ್ಯ ಸ್ಪಷ್ಟಪಣ ಆಗುವುದಿಲ್ಲ. ಆದ್ದರಿಂದ ಇದು ಬೆಳ್ಳಿ ಈ ಬ್ರಹ್ಮಜ್ಞಾನಕ್ಕೆ ಕಾರಣ, ಜ್ಞಾನ ಲಕ್ಷಣ ಸಂಬಂಧ ಅಲ್ಲ. ಬ್ರಹ್ಮಜ್ಞಾನಕ್ಕೆ ಕಾರಣ ಜ್ಞಾನ ಲಕ್ಷಣ ಹೇಳಕ್ಕೆ ಸ್ಮೃತಿ ಹೇಳ್ಯಾರವರು. ಅದಕ್ಕೆ ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ. ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ ಅಂತ ಹೇಳಿನೇ ಅವ್ರು ಚಾಲೂ ಮಾಡ್ಯಾರಿದೆಯಲ್ಲ. ಅದಕ್ಕೆ ಬ್ರಹ್ಮಜ್ಞಾನದಲ್ಲಿ ಅಲೌಕಿಕ ಸಂಬಂಧದಿಂದ ಉತ್ಪನ್ನವು ಅದು ಸಂಭವಿಸೋದೇ ಇಲ್ಲ. ಜ್ಞಾನ ಲಕ್ಷಣ ಸಂಬಂಧ ನಹಿ. ಗೊತ್ತಿಲ್ಲ ನಿಮ್ಮ ಧ್ಯಾನ ಬರ್ತಿದೆ ಸಿದ್ಧಾರ್ಥ ಬರ್ತಿಲ್ಲ ಧ್ಯಾನ. ಈ ಇದಕ್ಕಿಂತ ಮತ್ತೆ ಹೇಳ್ತಾರೆ ಅವರು ಸೂಕ್ಷ್ಮ ವಿಚಾರ ಕರೆಯಿತು. ಸೂಕ್ಷ್ಮ ವಿಚಾರ ಕರೆಯಿತು ಅಂದರೆ ಈ ಜ್ಞಾನ ಲಕ್ಷಣ ಸಂಬಂಧ ಸಂಭವಿಸೋದು ಅಂತ ಹೇಳಿದ್ರು. ಇನ್ನು ಇದಕ್ಕಿಷ್ಟು ಜರ ಸೂಕ್ಷ್ಮ ವಿಚಾರ ಮಾಡಿ ನೋಡಿದ್ದಾದರೆ ಜ್ಞಾನ ರೂಪ ಸಂಬಂಧ ಕೌ ಬಿ ಸಂಭವೇನೆ. ಜ್ಞಾನ ರೂಪ ಸಂಬಂಧ ಕೌ ಬಿ ಸಂಭವೇನೆ ಅಂದರೆ ಅವ್ರಿಗೇನು ಹೇಳೋದದ ಇವ್ರಿಗೆ ವೇದಾಂತಿ ಒಳಗೆ
ಸೂಕ್ಷ್ಮ ವಿಚಾರ ಜರ ಮಾಡಿದರೆ ನೈಯಾಯಿಕರ ಅಲೌಕಿಕ ಸಂಬಂಧನ ಒಪ್ಪಿರಲ್ಲ, ಅಲೌಕಿಕ ಸಂಬಂಧನ ಒಪ್ಪಿರಿ. ಅದು ಅನುಮಾನ ಅಲೌಕಿಕ ಸಂಬಂಧ ನೀವು ಒಪ್ಪಿದ್ರಿ ಈ ಬ್ರಹ್ಮಜ್ಞಾನದಲ್ಲಿ, ಅಂದ್ರೆ ನೀವು ಅನುಮಾನ ಪ್ರಮಾಣ ಸೋಡಾವಲಾಗ್ತು. ಯಾಕೆ ಅನುಮಾನ ಪ್ರಮಾಣ ಏನು ಒಪ್ಪಿರಿ, ಅಲೌಕಿಕ ಸಂಬಂಧದಲ್ಲಿ ಒಪ್ಪಿದ್ರಿ ಅಂದರೆ ನಿಮ್ಮ ಅನುಮಾನ ಪ್ರಮಾಣ ಬಿಡಬೇಕಾಗುತ್ತದೆ. ಅನುಮಾನ ಮಾನಲಾಕಿ ಅಲೌಕಿಕ ಸಂಬಂಧ ಸೋಡಾವಲಾಗ್ತು. ಅನುಮಾನ ಬಿಟ್ಟರೆ ಅಲೌಕಿಕ ಬಿಡಬೇಕು. ಅನುಮಾನ ಗ್ರಹಣ ಮಾಡಿದ್ರಿ, ಅಲೌಕಿಕ ನೀವು ಒಪ್ಪಿದ್ರಿ, ಅನುಮಾನ ಬಿಡಬೇಕು. ಹಿಂಗೆ ಉಭಯ आपत्ति ತರ್ತಾರೆ ಈ ವೇದಾಂತಿಗಳು. ಕೌಮಿ ಸಂಭವೇನಿ ಕಾಯತೆ ಜ್ಞಾನ ಲಕ್ಷಣ ಸಂಬಂಧಿಸಿ ಜೊತೆಲಿ ನಿಮಗೆ ಹಿಂದಿಂದಿದ್ದು ಕಾಯತೆ ज्ञान लक्षण संबंध से अलौकिक प्रत्यक्ष होवे है. ज्ञान लक्षण संबंध से अलौकिक प्रत्यक्ष होवे है. या पक्ष का ये निष्कर्ष है. और पक्ष और ಹೇಳ್ತಾರೆ ಇದು ಜ್ಞಾನ ಲಕ್ಷಣ ಸಂಬಂಧದಿಂದ ಅಲೌಕಿಕ ಪ್ರತ್ಯಕ್ಷ ಆಗುತ್ತದೆ ಅಂತ ಯಾರು ನೈಯಾಯಿಕ ಹೇಳ್ಯಾರ. ಯಾವ ಪಕ್ಷಿಕ ಅಂದ್ರೆ ನೈಯಾಯಿಕ ಪಕ್ಷಿಕ. ನಿಷ್ಕರ್ಷ ನಿಚೋಡ, ನಿಷ್ಕರ್ಷ ನಿಚೋಡ. ಅದಕ್ಕೆ ಇವರು ಏನಂತಾರೆ, ಸ್ಮೃತಿಗೆ ವಿಷಯ ಪರೋಕ್ಷ ಇರ್ತದೆ. ಸ್ಮೃತಿಗೆ ವಿಷಯ ಅನ್ನೋದು ಪರೋಕ್ಷ ಇರ್ತದೆ. ಅಲೌಕಿಕ ಸಂಬಂಧದಿಂದ ಅದಕ್ಕೆ ಪ್ರತ್ಯಕ್ಷ ಹಂಗೆ ಅಂತೀರಿ. ಸ್ಮೃತಿಗೆ ವಿಷಯ ಪರೋಕ್ಷನೇ ಇರ್ತದೆ, ಮತ್ತು ಅದು ಅಲೌಕಿಕ ಸಂಬಂಧದಿಂದ ಅದಕ್ಕೆ ನೀವು ಪ್ರತ್ಯಕ್ಷ ಹ್ಯಾಂಗೆ ಅಂತೀರಿ. ಅದ್ರದ್ದು ಈಗ ನಿಷ್ಕರ್ಷ ಹೇಳ್ತೇವೆ ನಿಮ್ಗೆ, ಹ್ಯಾಂಗೆ ಆಗ್ತದೆ ಅದು ಹೇಳ್ತೇವೆ ನೀವು. जहाँ एक पदार्थ की अनुभवजन्य स्मृति होवे, ಎಲ್ಲಿ ಒಂದು ಪದಾರ್ಥವು ಅನುಭವದಿಂದ ಉತ್ಪನ್ನಗೊಳ್ಳಲ್ಪಟ್ಟಂಥ ಸ್ಮೃತಿ ಆಗುವುದು. ಅಂದರೆ ಏಕ ಪದಾರ್ಥಕ್ಕೆ ಅಂದರೆ ಸುಗಂಧ ಬರ್ಕೋರಿ ನಿಮ್ಗೆ ಇದಕ್ಕೆ ನಿಮಗೆ ತಿಳಿಸಲಿ. ಸುಗಂಧ ಅಥವಾ ಅನುಭವಜನ್ಯ ಸಂಸ್ಕಾರ ಹೋವೆ. एक पदार्थ के स्मृति होवे ಅಥವಾ ಅನುಭವಜನ್ಯ ಸಂಸ್ಕಾರ ಹೋವೆ. ಅಲ್ಲೇ ಸ್ಮೃತಿ ಸಂಸ್ಕಾರ ಅಂತ ಹಿಂಗೆ ಯಾರು ಕೊಟ್ಟರೆ ಧರ್ಮರಾಜ ದುರೇಂದ್ರ ಅಂತ ಇದು ಕೊಟ್ಟರೆ ಅಂತ ತಿಳ್ಕೊಬೇಕು ಅಟ್ಟೆ. ಅಥವಾ ಅವರ पर पदार्थ से इंद्रिय का संबंध होवे. पर पदार्थ ಅಂದರೆ ಚಂದನ. तहाँ इंद्रिय संबंधी में चंदन में इंद्रिय संबंधी ಚಂದನದ ನೋಡಿ. ಸ್ಮೃತಿ ಗೋಚರ ಪದಾರ್ಥಕ್ಕೆ अंदरने सुगंध की, गंध की अथवा संस्कार गोचर पदार्थ की प्रतीति होवे है. ಸುಗಂಧದ ಜ್ಞಾನ ಆಗುತ್ತದೆ. ನಿಷ್ಕರ್ಷ ಗೊತ್ತಾಗ್ಲಿರ್ತದೆ. ಸರಳದ ನೋಡಿದ್ದು ಅವ್ರದ್ದು ಹಿಂಗೆ ಬರಡದೇ ಕೂತ್ಕೊಂಡ್ರೆ ಚಂದನದೊಡನೆ ಲೌಕಿಕ ಸಂಬಂಧದ, ಸುಗಂಧದೊಡನೆ ಅಲೌಕಿಕ ಸಂಬಂಧದ. इंद्रिय संबंधी में स्मृति गोचर पदार्थ की, संस्कार गोचर पदार्थ की प्रतीति अंदर ज्ञान आतद. अದೇ ಮತ್ತೆ ಹೇಳ್ತಾರೆ, अर्थात इंद्रिय संबंधी पदार्थ तो विशेष रूप से प्रतीत होवे है. इंद्रिय संबंधी पदार्थ ಚಂದನೇನು ವಿಶೇಷ ರೂಪದಿಂದ ತೋರ್ತದೆ. ಅವರ ಸ್ಮೃತಿ ಅಥವಾ ಸಂಸ್ಕಾರ ಗೋಚರ पदार्थ ಅಂದರೆ ಸುಗಂಧ विशेषण रूप से प्रतीत होवे है. विशेषण रूप सामान्य को विशेषण कहिए, जाति कहिए, ಅದು ಸಾಮಾನ್ಯ ರೂಪದಿಂದ ತೋರ್ತದೆ. ತಿಳಿತು ನಿಮಗಿದು ಸಾಮಾನ್ಯ ರೂಪತೆ ವಿಶೇಷಣತೆ ಪ್ರತೀತ ಹೋವೆ. ಜೈಸೆ ಹೇಳ್ತಾನೆ ಅದೇ ಮತ್ತು सुगंधी चंदनम या ज्ञान में नेत्र रूप इंद्रिय संबंधी चंदन तो विशेष है. विशेष है. ಅದು ಹಿಂದೊಂದು ಹೇಳಿರೋ ಲಕ್ಷಣ. ಸಂಬಂಧಕ್ಕೆ ಯಾವುದು ವಿಶೇಷ ಇರೋದು ಅದು ಅನುಯೋಗಿ, ಸಂಬಂಧಕ್ಕೆ ಯಾವುದು ಪ್ರತಿಯೋಗಿ ಇರೋದು ಅದು ವಿಶೇಷಣ. ಹಿಂಗೆ ಇದು ಹಚ್ಚಬೇಕು. ಸಂಬಂಧಕ್ಕೆ ಯಾವುದು ಪ್ರತಿಯೋಗಿ ಇರೋದು ಅದು ವಿಶೇಷಣ, ಸಂಬಂಧಕ್ಕೆ ಯಾವುದು ಅನುಯೋಗಿ ಇರೋದು ಅದು ವಿಶೇಷ. ಜೈಸೆ ಅದು ಮತ್ತು ಬಿಡಿಸಿ ಹೇಳ್ತಾರೆ ಈಗ ಅದರದ್ದೇ ಮೇಲಿಡುವುದೇ. जैसे सुगंधी चंदनम या ज्ञान में
नेत्र रूप इंद्रिय संबंधी चंदन तो विशेष है, अनुयोगी है, और स्मृति अथवा संस्कार गोचर सुगंध विशेषण है. ಅದು ಇದು ಲಕ್ಷ ಇಟ್ಕೋಬೇಕು. ಸಂಬಂಧ ಪ್ರತಿಯೋಗಿ ಅನುಯೋಗಿ, ವಿಶೇಷಣ ವಿಶೇಷ, ಅನುಯೋಗಿ ಪ್ರತಿಯೋಗಿ. ಹಾಂ ಹಾಂ ಅನುಯೋಗಿ ವಿಶೇಷಣ. ತೈಸೇ ನಿಮ್ಮದೇನದು ಅಲ್ಲ ಅಗಲೈತಿ ತೈಸೆ ಅದಲ್ಲ ತೈಸೆ ಇದಂ ರಸ್ತಂ. ಅದರಂತೆ ಇದಂ ರಸ್ತಂ ಯಾ ಬ್ರಹ್ಮಜ್ಞಾನಮೇ ಭಿ, ಈ ಬ್ರಹ್ಮಜ್ಞಾನದಲ್ಲಿ ಆದರೂ ಇಂದ್ರಿಯ ಸಂಬಂಧಿ ಸುಕ್ತಿ ತೋ ವಿಶೇಷ ಹೈ. ಇಂದ್ರಿಯ ಸಂಬಂಧಿ ಅಲ್ಲಿ ಸಂಬಂಧಿ ಮಾಡಬೇಕು ಮಾಡಲ್ಪ ಸಂಬಂಧಿ हाँ तैसा ही इदम रस्तम या ब्रह्मज्ञान में भी ಈ ಬಿ ಏನು ಹೆಂಗೆ ಪ್ರಮಾದಲ್ಲಿ ಮೇಲೆ ಹೇಳಲ್ಪಟ್ಟಂಥ ಚಂದನ ಲೌಕಿಕ ಸಂಬಂಧದ ಅದು ಪ್ರಮಾದ ಅದರಂತೆ इंद्रिय संबंधी सुक्ति तो विशेष है. हाँ और स्मृति का गोचर अथवा संस्कार का गोचर रजतत्व विशेषण है. ಉಕ್ತ ಮೇಲೆ ಹೇಳಿದ್ರು ಹಾಂ ಇದಂ ರಸ್ತಂ ಅದು ಹೆಂಗೆ ಸುಗಂಧದ ರಷ್ಟ ಅಂತ ಕೊಟ್ಟರಲ್ಲ ಅದೇ ಬ್ರಹ್ಮಜ್ಞಾನ ಬೆಳ್ಳಿ ಇದಂ ಬೆಳ್ಳಿಯಲ್ಲಿ. ಹಾಂ ಉಕ್ತ ವಿಶೇಷಣ, ಉಕ್ತ ಅಂದರೆ ಮೇಲೆ ಹೇಳಲ್ಪಟ್ಟಂಥ ಏನು ನಾವು ದೃಷ್ಟಾಂತ ಹೇಳಿದ್ವಿ, ಇದು ಬೆಳ್ಳಿದು ಅದು ಉಕ್ತ. ವಿಶೇಷಣ ವಿಶೇಷ ದೋನೋ ಕಾ ಜ್ಞಾನ ಪ್ರತ್ಯಕ್ಷ ಹೇ. ವಿಶೇಷಣ ಮತ್ತು ವಿಶೇಷ ಇವೆರಡರ ಜ್ಞಾನ ವಿಶಿಷ್ಟ ಅಂದುಕೊಳ್ಳೆ ಎರಡು ಜ್ಞಾನ ಪ್ರತ್ಯಕ್ಷ ಆಗ್ತವೆ, ಅದ್ರಾಗ ಕೂತ್ಕೊಂಡೇ ಇರ್ತವೆ. दोनों का ज्ञान प्रत्यक्ष है या न्याय पक्ष का अंगीकार होवे तो ಇದೇ ನಿಮ್ಮ ನ್ಯಾಯ ಪಕ್ಷದಿಂದ ನೀವು ಅಂಗೀಕಾರ ಮಾಡಿದ್ದಾದರೆ ಅನುಮಾನ ಪ್ರಮಾಣಕ ಉಚ್ಛೇದ ಹೋವೇಗ. ನೀವು ಅನುಮಾನ ಪ್ರಮಾಣ ಉಚ್ಛೇದ ಅಂದರೆ ತ್ಯಾಗ ಮಾಡಬೇಕಾಗ್ತದೆ. ವಿಶೇಷಣ ವಿಶೇಷ ಭಾವ ಹಾಂ ಹಾಂ ಅಂದರೆ ನೀವು ಜರ್ ಕದಾಚಿತ ಪ್ರತ್ಯಕ್ಷದಲ್ಲಿ ಅನುಮಾನ ಪ್ರಮಾಣ ಲೌಕಿಕ ಸಂಬಂಧ ಅಲೌಕಿಕ ಸಂಬಂಧ ಅನುಯೋಗಿ ಪ್ರತಿಯೋಗಿ ಹಿಂಗೆ ಜರ್ ಒಪ್ಪಿದ್ರಿ ಅಂದ್ರೆ ಇದು ಬೆಳ್ಳಿಯಲ್ಲಿ ಅಂದರೆ ಬೆಳ್ಳಿ ಅನುಯೋಗಿ ಆಯಿತು. ಶುಕ್ತಿ ಇಲ್ಲ ಇಂದ್ರಿಯ ಸಂಬಂಧಿ ಚಂದ ಶುಕ್ತಿ ಅನುಯೋಗಿ. ಶುಕ್ತಿ ಅನ್ನೋದು ವಿಶೇಷ ಇರೋದ್ರಿಂದ ಅನುಯೋಗಿ. ಸ್ಮೃತಿ ಅಥವಾ ಸಂಸ್ಕಾರ ಗೋಚರ ಬೆಳ್ಳತ್ವ ಇದು ವಿಶೇಷಣ. ಇದು ಬೆಳ್ಳಿ ವಿಶೇಷ ಅಂದರೆ ವಿಶೇಷ ಎರಡೂ ಜ್ಞಾನ ಪ್ರತ್ಯಕ್ಷ ಐತಿ. ಈ ಪಕ್ಷದ ಅಂಗೀಕಾರ ಇದ್ದಿದ್ದಾದರೆ ಅಲ್ಲಿ ಮ್ಯಾಲೆ ಹಂಗೆ ಚಂದನ ಲೌಕಿಕ ವಿಶೇಷದ ಚಂದನ ಸುಗಂಧ ಇದು ವಿಶೇಷಣ ಮ್ಯಾಲ ಹಂಗೆ ದೃಷ್ಟಾಂತದಲ್ಲಿ ಇದು ಬೆಳ್ಳಿ ಇದಂ ರಸ್ತಂದಾಗ ಶುಕ್ತಿ ಇದು ವಿಶೇಷದ ಅನುಯೋಗಿ, ಅದು ಬೆಳ್ಳತ್ವ ಪ್ರತಿಯೋಗಿ ಅಂದರೆ ವಿಶೇಷಣ. ಈಗ ಜರ ಕದಾಚಿತ ನೀವು ಆ ವಿಶೇಷಣ ವಿಶೇಷದ ನೀವು ಅಂಗೀಕಾರ ಮಾಡಿದರೆ ನಿಮ್ಮ ಅನುಮಾನ ಪ್ರಮಾಣ ಉಚ್ಛೇದ ಅಂದರೆ ತ್ಯಾಗ ಮಾಡಬೇಕಾಗುತ್ತದೆ. ಹಾಂ ಎಲ್ಲಿತ್ತು ಆಯ್ತೆ ಯಾವ ಪಕ್ಷಕ್ಕೆ ಅಂಗೀಕಾರ ಹೋಯ್ತು ಅನುಮಾನ ಪ್ರಮಾಣ का ಉಚ್ಛೇದ ಹೋಗಿ ಕಾಯ್ತೆ. ಈಗ ನಿಮ್ಗೆ ಅನುಮಾನ ಪ್ರಮಾಣ ತ್ಯಾಗ ಮಾಡಬೇಕಾಗ್ತದೆ. ಇದು ನೆನಪಿಟ್ಕೋರಿ. ಹೆಂಗೆ ಅನುಮಾನ ಪ್ರಮಾಣ ತ್ಯಾಗ ಮಾಡ್ತೀರಿ ನೀವು ಅದು ಹೇಳ್ತಾರೆ ಈಗ. ಹಾಂ ಇದು ಇರಬೇಕು ಅನುಮಾನ ಪ್ರಮಾಣ ವಿಶೇಷಣ ವಿಶೇಷ ಇವು ಎರಡರದು ಜ್ಞಾನ ಪ್ರತ್ಯಕ್ಷ. ವಿಶೇಷಣ ಜ್ಞಾನ ಪ್ರತ್ಯಕ್ಷ ಅಂದರೆ ನೀವು ಅನುಮಾನ ಪ್ರಮಾಣ ಅಂಗೀಕಾರ ಮಾಡೋದು ತ್ಯಾಗ ಮಾಡಬೇಕಾಗ್ತದೆ. ಇದೇ ನ್ಯಾಯಿಕರು ಈ ಪಕ್ಷದ ಅಂಗೀಕಾರ ಇದ್ದಿದ್ದರೆ ಅನುಯೋಗಿ ಪ್ರತಿಯೋಗಿ ವಿಶೇಷಣ ವಿಶೇಷ ಇದೇ ಪ್ರತ್ಯಕ್ಷ ಎರಡು ಕೂಡ ಪ್ರತ್ಯಕ್ಷ ಅದಾವ. ಈ ನ್ಯಾಯದು ಪಕ್ಷ ನೀವು ಅಂಗೀಕಾರ ಮಾಡಿದರೆ ನಿಮ್ಮ ಮತದಲ್ಲಿ ಏನು ಅನುಮಾನ ಪ್ರಮಾಣದ ಇದು ತ್ಯಾಗ ಮಾಡಬೇಕಾಗುತ್ತದೆ. ಹೇಗೆ ಮಾಡಬೇಕಾಗುತ್ತದೆ ತೋರಿಸ್ತೇವೆ ಈಗ ನಿಮ್ಮ ದೃಷ್ಟಾಂತ पर्वतो हन्यमान ऐसा अनुमिति ज्ञान अनुमान प्रमाणते
ಹೋವೆ ಹೈ. ಇದು ಪ್ರಸಿದ್ಧ ಉದಾಹರಣೆ. ನೀವು ಮತ್ತು ಅನುಮಾನ ಪ್ರಮಾಣದ ಹಿಂದೆ ಹೇಳ್ಕೊಂಡೇ ಬಂದಿರಿ. ಏನು ಅದು ಹ್ಯಾಂಗೆ ಹೇಳಿರಿ ನೀವು? ಹೇತು ಮೇ ಸಾಧಿಕಿ ವ್ಯಾಪ್ತಿಗೆ ಸ್ಮರಣತೆ ಅಂದರೆ ಹೊಗೆಯಲ್ಲಿ ಬೆಂಕಿಯ ವ್ಯಾಪ್ತಿಯ ಸ್ಮರಣ ಅಂದರೆ ವೇದಾಂತಿಗಳು ಇದು ಒಪ್ಪೆರೆದು ವ್ಯಾಪ್ತಿಯ ಅನುಭವ. ವ್ಯಾಪ್ತಿಯದು ಅನುಭವ ಅಂದರೆ ಹೊಗೆ ಬೆಂಕಿ ಕೂಡ್ಕೊಂಡು ಅಡುಗೆ ಮನೆ ಕೂಡ್ಕೊಂಡಿರೋದು ವ್ಯಾಪ್ತಿದ ಅನುಭವ ಆಯ್ತಂದ್ರೆ ಅಲ್ಲಿ ಹೋದ ಕೂಡಲೇ ಹೊಗೆ ನೋಡಿದ ಕೂಡಲೇ ಅವನಿಗೆ ವ್ಯಾಪ್ತಿ ಸ್ಮೃತಿ ಆಯಿತು ಅಂದ್ರೆ ಅವನಿಗೇ ಒಳಗೆ ಗುಡ್ದಾಗ ಬೆಂಕಿ ಐತಿ ಅಂತ ಹೆಂಗೆ ಅನುಮಿತಿ ಜ್ಞಾನ ಆತದ. ಅಥವಾ हेतु में साधकी व्याप्ति के उद्भूत संस्कार अंत्य अनुमिति ज्ञान होवे. ये अर्थ ಇದು ಸಂಸ್ಕಾರಕ್ಕೆ ಅನುಮಿತಿ ಜ್ಞಾನ ಹೋಗ್ಯದಲ್ಲ ಅದಷ್ಟೇ ಧರ್ಮರಾಜ. ಮತ್ತೊಂದು ಇದೇ ಕೊಟ್ಟರು ಹಿಂಗಿಲ್ಲ ತಿಥಿ ನಿಮಗಿಲ್ಲ ಮತ್ತು ಇದೇ ಕೊಟ್ಟರು ಹಂಗೆ ಅಪತ್ಯ ಏನಿಲ್ಲ. ಅವ ಸಂಸ್ಕಾರ ಸ್ಮೃತಿ ಒಪ್ಪಿಲ್ಲ ಅಂಥೇಳಿ ವೇದಾಂತಿಗಳರ ಅವರು ಅದಕ್ಕೆ ಹಿಂಗೆ ಎರಡು ಕೊಟ್ಟಾರ. ये अर्थ अनुमान ನಿರೂಪಣ ಮೇ ನಿರ್ಣಿತ है. ಅನುಮಾನ ಪ್ರಮಾಣದಲ್ಲಿ ಈ ಅರ್ಥ ನಿರ್ಣಿತ ನಿಶ್ಚಯ ಅದ ನೀವು ಹೇಳೋದು ಗೊತ್ತಿಲ್ಲತ್ತಿದ್ದು ಈಗ ಹೇಳೋದು ಮ್ಯಾಲೆ ಹೇಳೋದು ಅನುಮಾನ ನಿರೂಪಣದಲ್ಲಿ ಅದು ಪೇಜ್ ನಂಬರ್ 39ದಾಗ ಹೇಳಿರಿ. ಏನು ಪ್ರಭು 39 3-9 ನಿರ್ಣಿತದ ನಿಶ್ಚಯ ಅದಿದು. ಈಗ ಹೇಳ್ತಾರೆ ನೋಡಿ, ಸಾಧಿಕಿ ವ್ಯಾಪ್ತಿಕಿ ಸ್ಮೃತಿ ಹೋವೆ ಅಂದರೆ ಯಾವಾಗ ಅಲ್ಲಿ ಸಾಧ್ಯದಲ್ಲ ಅದಕ್ಕಿಂತ ಮೊದಲು ನಮ್ಮ ತಿಳ್ಕೊಳ್ಳೋ ಸಲಕ್ಕೆ ಬರ್ಕೊಳ್ಳೋದು ಮ್ಯಾಲೆ ಕೊಟ್ಟರವ್ರು. ಜಬ್ ಹೇತು ಮೇ ಸಾಧಿಕಿ ವ್ಯಾಪ್ತಿಕಿ ಸ್ಮೃತಿ ಹೋವೆ. ಜಬ್ ಬರೀಲ್ಲ ನಡೀತದೆ, ಹೇತು ಮೀಟರ್ ಬರೀರಿ ಏನೇನೇ ಆಗ್ತದ. ಹಾಂ ಸಾಧ್ಯಕ್ಕೆ ವ್ಯಾಪ್ತಿಗೆ ಸ್ಮೃತಿ ಹೋವೆ. ಸಾಧ್ಯದ ವ್ಯಾಪ್ತಿದ ಸ್ಮೃತಿ ಈಗ ನೆನ್ಪಿಟ್ಕೋರಿ. ಈಗ ಜರ ಮ್ಯಾಲಿಂದೇನೋ ಅನುಮಾನ ಪ್ರಮಾಣದಿಂದ ನೀವು ಹಿಂಗೆ ಹೇಳೋದು ಪರ್ವತೋ ಹೊನ್ನಿಮಾನ್ ಈ ಅನುಮಾನ ಪ್ರಮಾಣದ ವೇದಾಂತ ರೀತಿಯಿಂದ ಅವರು ಹೇಳಿದರು. ವ್ಯಾಪ್ತಿಯ ಅನುಭವ ಅಂದು ವ್ಯಾಪ್ತಿಯ ಸ್ಮೃತಿ ಆದ ಕೂಡಲೇ ಅವನಿಗೆ ಬೆಳ್ಳಿ ಪಂದ್ಯದ ಅನುಮಿತಿ ಜ್ಞಾನ ಆಗ್ತದೆ. ಇದು ನೀವು ಅನುಮಾನ ಪ್ರಮಾಣದ ನಿರ್ಣಯಿತದ. ಆದರೆ ಈಗ ನೀವು ಹೇಳಲ್ಪಟ್ಟಂಥ ಯಾವ ಆ ವಿಶೇಷಣ ವಿಶೇಷಕ್ಕೇನೆ ಪ್ರತಿಯೋಗಿ ಅನುಯೋಗಿ ಹಿಂಗೆ ನೀವು ಹೇಳ್ಕೊಂಡು ಬಂದಿರಿ. ಹೀಗೆ ಹೇಳಿದ್ರೆ ಅನುಮಾನ ಪ್ರಮಾಣದು ನೀವು ತ್ಯಾಗ ಮಾಡಬೇಕಾಗುತ್ತದೆ. ಹೆಂಗೆ ತ್ಯಾಗ ಮಾಡ್ಬೋದು? ಈಗ ನೋಡ್ರಿ, ಯಾವಾಗ ಹೊಗೆಯಲ್ಲಿ ಬೆಂಕಿ ವ್ಯಾಪ್ತಿ ಸ್ಮೃತಿ ಆಗುವುದು जब हेतु में साध्य की व्याप्ति की स्मृति होवे तब व्याप्ति निरूपक ಅಂದರೆ ದಾಖುನಾರ ತೋರಿಸಿಕೊಡುವ ಸಾಧ್ಯಕ್ಕೆ ಬಿ ಸ್ಮೃತಿ ಹೋವೆ. ಸಾಧ್ಯಕ್ಕೆ ಬಿ ಬೆಂಕಿನಾದರೂ ಸ್ಮೃತಿ ಆಗುತ್ತದೆ. ಅವಿನಾಭಾವ ರೂಪ ಸಂಬಂಧ ವ್ಯಾಪ್ತಿಯ ಸ್ಮೃತಿ ಆಗ್ತದ. ನಿಮ್ಮಲ್ಲಿ ಆ ವ್ಯಾಪ್ತಿಯನ್ನು ತೋರಿಸಿಕೊಡುವ ಏನು ಬೆಂಕಿದೂ ಸ್ಮೃತಿ ಆಗುತ್ತದೆ. ಬೆಂಕಿದೂ ಆಗುತ್ತದೆ. ಇದು ಯಾತೆ ಪರ್ವತ ಮೇ ನೇತ್ರಕ ಸಂಯೋಗ ಅಂದರೆ ಧೂಮ್ಸೆ. ನೇತ್ರ ಅಂದರೆ ಹಾಂ पर्वत में धूम से नेत्र का संयोग. ಈಗ ನಿಮ್ಮಲ್ಲಿ ಹೆಂಗೆ ಅನುಮಾನ ಪ್ರಮಾಣ ತ್ಯಾಗ ಮಾಡಬೇಕು ಅದು ನೋಡಿ ಲಕ್ಷ ಕೇಳ್ರಿ. ಯಾತೆ पर्वत में धूम से नेत्र का संयोग ಹೊನ್ನಿ ಕಿ ಸ್ಮೃತಿ ಸೆ ನ್ಯಾಯಕ ರೀತಿಯಿಂದ ನಿಮ್ಮ ನ್ಯಾಯ ರೀತಿಯಿಂದ ಹೊನ್ನಿ ಕಿ ಸ್ಮೃತಿ से पर्वतो ಹೊನ್ನಿಮಾನ್ ऐसा अलौकिक प्रत्यक्ष ज्ञान का संभव होते. स्मृति बनिದು स्मृति साध्य की भी स्मृति होवे है. व्याप्ति निरूपक ಬೆಂಕಿದಾದರೂ ತೋರಿಸಿಕೊಡುವ ಬೆಂಕಿದಾದರೂ ಸ್ಮೃತಿ ಆಗುತ್ತದೆ. ಆದ್ದರಿಂದ ಪರ್ವತದಲ್ಲಿ ಆ ನೇತ್ರದು ಹೊಗೆದೊಡನೆ ಸಂಯೋಗ ಮತ್ತು ಬೆಂಕಿದು
ಸ್ಮೃತಿ ಬೆಂಕಿದು ಸ್ಮೃತಿ ಮತ್ತೆಂತ ತಿಳಿತೆ ನಿಮಗೆ ಈಗ ಇಲ್ಲಿ ಬೆಂಕಿ ಸ್ಮೃತಿ ತಾಬಿಡ್ತವ ಆ ಬೆಂಕಿ ಸ್ಮೃತಿ ಅಂದ್ರೆ ಮುಂದೆ ಅನುಮಿತಿ ಜ್ಞಾನ ಇದೆ ಬೆಂಕಿ ಸ್ಮೃತಿ ಆತ ಅಂತ ಹೇಳ್ತಿದ್ರಲ್ಲ बच्चन जानते कि तो पर्वतो वन्यमान ऐसे अलौकिक प्रत्यक्ष का संभव होते अलौकिक संबंधित ಹಿಂಗೆ ಹೇಳಿರಿ ನೀವು ಸ್ಮೃತಿ ಆತ ಅನುಭವಜನ್ಯ ಸಂಸ್ಕಾರಕ್ಕೆ ಸ್ಮೃತಿ ಹೋವೆ बच्चन जानते अलौकिक में ಬರ್ಕೋರಿ अलौकिक प्रत्यक्ष ज्ञान का संभव होते पर्वतो वन्यमान ಹಿಂಗೆ अलौकिक प्रत्यक्ष ज्ञानದ ಸಂಭವ ಇದ್ದಾಗ ಸಂಭವಿಸ್ತದೆ ನೀವು ಹೇಳೋ ರೀತಿಯಿಂದ ಹೋತೆ पक्ष में साध्य निश्चय रूप अनुमिति का जनक अनुमान प्रमाण का अंगीकार निष्फल है ಪಕ್ಷದ ಪುನಃ ಪಕ್ಷದಲ್ಲಿ ಸಾಧ್ಯ ನಿಶ್ಚಯ ರೂಪ ಸಾಧ್ಯ ಬೆಂಕಿ ನಿಶ್ಚಯ ರೂಪ अनुमिति ज्ञान का कारण अनुमान प्रमाणದ ಅಂಗೀಕಾರ ನಿಷ್ಫಲ ಇರುತ್ತದೆ ಹ್ಯಾಂಗೆ ಅವರು ಹೇಳಿದರು ಈಗ ಪರ್ವತ ವಿಶೇಷ ವನ್ಯ ವಿಶೇಷಣ अलौकिक ಸಂಬಂಧ ಐತೇನಿಲ್ಲ ಮ್ಯಾಲ ಚಂದನ ಇದು ವಿಶೇಷ ಚಂದನ ವಿಶೇಷ ಸುಗಂಧ ವಿಶೇಷಣ ಹಂಗೆ ಇಲ್ಲಿ ಇದು ಬೆಳ್ಳಿ ಅನ್ನುವ ಬ್ರಹ್ಮಜ್ಞಾನದಲ್ಲಿನೂ ಕೂಡ ಶುಕ್ತಿ ವಿಶೇಷದ ರಜತ ವಿಶೇಷಣ ಇದು ಜರ್ ಕದಾಚಿತ್ ನೀವು ವಿಶೇಷಣ ವಿಶೇಷ ಭಾವನೆ ಅಂಗೀಕಾರ ಮಾಡಿದ್ದಾದರೆ ಮ್ಯಾಲ ಅದಕ್ಕೆ ಅವ್ರು ತೆಳಗ ಕೊಟ್ಟರು ವಿಶೇಷಣ ವಿಶೇಷ ಜುನು का ज्ञान प्रत्यक्ष है ಎರಡರ ಜ್ಞಾನ ಪ್ರತ್ಯಕ್ಷ ಈ ನ್ಯಾಯಿಕರ ಪಕ್ಷದ ಅಂಗೀಕಾರ ಇದ್ದರೆ ಅನುಮಾನ ಪ್ರಮಾಣ ಉಚ್ಛೇದ ಆಗುತ್ತದೆ पक्ष का अंगीकार हुए तो अनुमान पर म्याल एकदम ಅದರದೇ ತೆಳಗ ಅವ್ರು ಹೇಳಿದವು कि अलौकिक प्रत्यक्ष ज्ञान संभव ಇದ್ದಾಗ ಇಲ್ಲಿ ವನ್ಯ ಸ್ಮೃತಿ ಅಂದ ಕೂಡಲೇ ಅದು अलौकिक ಸಂಬಂಧದ ಪ್ರತ್ಯಕ್ಷ ಆಯ್ತಾನೆ ಜ್ಞಾನ ಪ್ರತ್ಯಕ್ಷ ಮತ್ತು ಪುನಃ ನೀವು ಪಕ್ಷದಲ್ಲಿ ಸಾಧ್ಯ ನಿಶ್ಚಯ ರೂಪ ಅನುಮಿತಿ ಜ್ಞಾನಕ್ಕೆ ಕಾರಣ ಅನುಮಾನ ಪ್ರಮಾಣ ಅಂಗೀಕಾರ ನಿಷ್ಫಲದ अलौकिक ಸಂಬಂಧ ಇಲ್ಲಿ ಸಂಭವಿಸ್ತಿದಾಗ ಮತ್ತು ಅನುಮಾನ ಪ್ರಮಾಣ ಯಾಕೆ ಹೋಗ್ತೀರಿ ಅಂತ ಕೇಳ ಬೆಳೆದ್ವಿ ಅಂತೀವಿ ಹೆಂಗೆ ಮ್ಯಾಲೆ ನೀವು ಪರ್ವತ ವಿಶೇಷ ಅಂತ ಹೇಳಿರಿ ವನ್ಯ ವಿಶೇಷಣ अलौकिक ಸಂಬಂಧ ಅದಲ್ಲ ಹಿಂದಿನ ಸೂಕ್ಷ್ಮ ವಿಚಾರ ಮಾಡಿ ನೋಡಿದರೆ ಒಂದು ಎರಡರದಾಗ ಯಾವುದಾದ್ರು ಒಂದು ಒಪ್ಪರಿ अलौकिक ಸಂಬಂಧ ಒಪ್ಪಿದ್ರಿ ಅನುಮಾನ ಪ್ರಮಾಣ ಬಿಡ್ರಿ ಅನುಮಾನ ಪ್ರಮಾಣ ನಾವು ಬಿಡಲ್ಲ ಅಂದ್ರಿ अलौकिक ಸಂಬಂಧ ಏನು ಹೇಳ್ಕೊತ ಹೊಂಟಿನಿಲ್ಲ ಬ್ರಹ್ಮಜ್ಞಾನದಲ್ಲಿ अलौकिक ಸಂಬಂಧ ಹೇಳ್ತೇವೆ ಅದು ಬಿಡ್ರಿ ಅದಕ್ಕೆ ಸೂಕ್ಷ್ಮ ವಿಚಾರ ನೋಡಿದ್ರೆ अलौकिक ಸಂಬಂಧ ಇದು ಎಲ್ಲಿನೂ ಸಂಭವಿಸೋದಿಲ್ಲ ಅಂತ ಮ್ಯಾಲೆ ಹೇಳಕತ್ತಾರೆ ಈಗ ಆದರೂ ಅವರು ತಮ್ಮ ಪಕ್ಷದ ನಿಷ್ಕರ್ಷ ಹೇಳಿದ್ರು ಹಿಂಗದ ಹಿಂಗೆ ಹೇಳಿದರೆ ಅನುಯೋಗಿ ಪ್ರತಿಯೋಗಿ ವಿಶೇಷಣ ವಿಶೇಷ ಹೇಳಿ ಹಾಗಾಗಿ ಇದರಲ್ಲಿ ಏನು ನಿಮ್ಮ ನಿರ್ಣೀತ ಪರ್ವತ ವನ್ಯಮಾನ ಇದರಲ್ಲಿ ಪರ್ವತ ವಿಶೇಷದ ವನ್ಯ ವಿಶೇಷಣ ಮತ್ತು ಇದು अलौकिक ಸಂಬಂಧ ಸಂಭವಿಸ್ತು अलौकिक ಸಂಬಂಧದಿಂದ ಸಂಭವಿಸಿದ್ರೆ ಅನುಮಾನ ಪ್ರಮಾಣ ಬಿಡ್ರಿ ತಿಥಿಗ ಅಲ್ಲ ಅವರು ಇವ್ರದ್ದು ಇದು ಹೇಳ್ತಾರೆ ಅವರು ಸೂಕ್ಷ್ಮ ವಿಷಯ ಎಲ್ಲಿ अलौकिक ಸಂಬಂಧ ಇಲ್ಲ ಅದು ಅವ್ರಿಗೆ ಹೇಳೋದು ನ್ಯಾಯಿಕರಿಗೆ ವೇದಾಂತಿಗಳು अनुमिति का जनक अनुमान प्रमाण का अंगीकार निष्फल है परंतु गौतम न्यायशास्त्रकर्ता गौतम कणाद वैशेषिक कपिल सांख्य आदि का सर्वज्ञकृत सूत्र में अनुमान प्रमाण प्रत्यक्ष प्रमाण से भिन्न कया है अनुमान प्रमाण बिल्ड बरल निम्ग गौतम न्याय कणाद वैशेषिक कपिल ಅಂದರೆ ಸಾಂಖ್ಯ ಇನ್ನು ಮೊದಲಾದವಳ ಸರ್ವಜ್ಞರು ಸೂತ್ರದಲ್ಲಿ ಅಂದರೆ ನ್ಯಾಯಸೂತ್ರದಲ್ಲಿ ಅನುಮಾನ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣಕ್ಕಿಂತಲೂ ಭಿನ್ನ ಅಂತ ಹೇಳ್ಕೊಂಡು ಬಂದಾರ जो अनुमान प्रमाण निष्प्रयोजन होता तो सूत्र में नहीं कहते सूत्रದಲ್ಲಿ ಹಿಂಗೆ ವಿಸ್ತಾರವಾಗಿ ಬರ್ಕೊಂಡು ಬರ್ತಿತ್ತಲ್ಲ
ಪ್ರತ್ಯಕ್ಷ ಪ್ರಮಾಣಕ್ಕಿಂತಲೂ ಅನುಮಾನ ಪ್ರಮಾಣ ಒಂದು ಭಿನ್ನ ಅದ ಅಂಥೇಳಿ ಪ್ರಖ್ಯಾತಿ ಇವರು 3 ಮಂದಿ ಬರ್ಕೊಂಡು ಗ್ರಂಥಕರ್ತರು ಬರ್ತಾರೆ. ಯಾತೆ ಅನುಮಾನಕ ಪ್ರಯೋಜಕ, ಅನುಮಾನದ ಪ್ರಯೋಜಕ ಸಾಧಕ ಜ್ಞಾನ ರೂಪ ಸಂಬಂಧಜನ್ಯ अलौकिक प्रत्यक्ष ಅಲಿಕೈ. ಅನುಮಾನಕ ಏನ್ರಿ ಇವರೆಲ್ಲರಿಗೆ ವಿರೋಧ ಹೋಗ್ತದೆ. ಒಂದು ಅಲೌಕಿಕ ಅನುಮಾನಕ ಪ್ರಯೋಜಕ ಅಂದರೆ ಬೆಂಕಿನೇ ಒಂದೇ ರೂಪ ಫಲ, ಪ್ರಯೋಜನ ಫಲ, ಅನುಮಿತಿ ಜ್ಞಾನ ಫಲ. ಅದು ಅನುಮಿತಿ ಜ್ಞಾನ ಅಂದರೆ ಬೆಂಕಿ ಜ್ಞಾನ ಫಲ. ಸಾಧಕ ಅಂದರೆ ಅದು ಸಿದ್ಧ ಮಾಡು, ಅದು ಸಿದ್ಧ ಮಾಡು. ಸಾಧಕ ಜ್ಞಾನ ರೂಪ ಅಂದ್ರೆ ಆ ಒಂದೇ ರೂಪ ಫಲ ಸಿದ್ಧ ಮಾಡುವ ಸಂಬಂಧಜನ್ಯ ಜ್ಞಾನ ಲಕ್ಷಣ ಸಂಬಂಧಜನ್ಯ ಸಂಬಂಧ ಜ್ಞಾನ ಲಕ್ಷಣ ಸಂಬಂಧಜನ್ಯ अलौकिक प्रत्यक्ष अलिक है. अलिक अंदर मिथ्या है, अलिक अंदर ने मिथ्या है. जो अन्यथा ख्यातिवादी ऐसे कहे मत ಈಗ ಅನ್ಯತಾ ಖ್ಯಾತಿವಾದಿಗಳು ಇದರ ಮೇಲೆ ಮತ್ತೆ ಹಿಂಗೆ ಅಂದರೆ ಮತ್ತು ನಾಳೆ ಏನಂತಾರೆ ಕೇಳೋಣ ನೋಡಿ.